ಸರ್ಕಾರದ ರೂಲ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಅಥವಾ ಅಶೋಕ್ ಚೇಣಿ ಅವರ ಅಂತ ಪ್ರತಿಯೊಬ್ಬರು ನಮ್ಮ ಪ್ರಶ್ನೆ ಆಗಿದೆ. ಮೊನ್ನೆ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡು ಒಬ್ಬೊಬ್ಬರು ಟೋಲ್ ಪ್ಲಾಜಾ ಲೆಕ್ಕ ಹಾಕಿದ್ರೆ ನೀವು ದಟ್ ಮ್ಯಾನ್ ಹ್ಯಾಸ್ ಸೋ ಫಾರ್ ಕಲೆಕ್ಟೆಡ್ 78,000 crores. ಎಲ್ಲಾ ಜಾತಿಯಲ್ಲಿ ಕೇಳೋದು ಇಷ್ಟ ಬಂದು ಹೊಡೆದಾಕೊಂಡು ಹೋಗೋಣ ಬಂದಿದ್ದಾರೆ ಏನಾಗುತ್ತೆ. ನಾ ಟೋಲ್ ಕಟ್ಟೋದು ಬೇಡ, ಯಾಕೆ ಟೋಲ್ ಕಟ್ಟಬೇಕು ನಾವು? ನೀವು ಕೇಳ್ತೀರಾ ಕುಮಾರಸ್ವಾಮಿ ಏನಕ್ಕೆ ಬಂದ್ರಿ ಅಂತ. ಕುಮಾರಸ್ವಾಮಿ ಇದೆ ಜನನಾಯಕರು ಇಲ್ಲಿ ಕರ್ನಾಟಕದಲ್ಲಿ ಒಂದು 2-3 ಜನ ಜನನಾಯಕರು ಇರೋದು. ಅವರು ಸಪೋರ್ಟ್ ಮಾಡಿದಾಗ ಜನರಲ್ ಪಬ್ಲಿಕ್ ಏನ್ ಹೇಳಿ ಸ್ವಲ್ಪ ಧೈರ್ಯ ತಗೊಂಡು ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ. ಬಂದಿರಲಿಲ್ಲ, ಅದಕ್ಕೋಸ್ಕರ ಒಂದು ಟೋಲ್ ಗೇಟ್ ಮಾಡಿ ಅದಕ್ಕೆ ಮಾಡ್ಕೊಂಡು ಅದನ್ನ ಟೂಲ್ ಕರೆಕ್ಟ್ ಮಾಡ್ತಿರೋದು. ಇದು ಅಕಲ್ ತರೋಡೆ, ಖಂಡಿತವಾಗ್ಲೂ ಅಕಲ್ ತರೋಡೆ. ಬಂದು ನಾಳೆ ಟೋಲ್ ಹಾಕಬೋದಲ್ಲ, ಅಲ್ಲಲ್ಲೇ ಅವ್ರು ಪರಿಹಾರ ಕೊಟ್ಟಿಲ್ವಲ್ಲ, ಜಮೀನಲ್ಲಿರೋರು ನಾಳೆ ಹಾಕೊಳ್ರಿ ಟೋಲ್ ಅಂತ ಹೇಳಿ ಹಾಕಬೋದ? ನಾನು ದುಡ್ಡು ಕಟ್ತಿರ ಬಿಟ್ರೆ ಗಲಾಟೆಗಳಾಗತ್ತೆ, ಹೊಡಿಯಕ್ ಬರ್ತಾರೆ, ಇಲ್ಲಿ ಜನ ಹೊಡಿಯಕ್ ಬರ್ತಾರೆ. ಆಗಿದೆ ನಮ್ ಮಾಡಕ್ ಬಂದಿದ್ದಾರೆ. ಸರ್ ಇಲ್ಲಿ ನೈಸ್ ರೋಡ್ ಸಪೋರ್ಟಿವ್ ಸ್ಟಾಫ್ ಈ ತರ ಏನ್ ಹೇಳಿ ನಮ್ಗೆ ಅಡ್ಗಡ್ತಾರಲ್ಲ, ಅವ್ರು ಫಸ್ಟ್ ನಿಲ್ಸ್ಬೇಕು, ಅವ್ರ ಬಾಸಿಗೆ ಹೇಳ್ಬೇಕು ಸರ್ ತುಂಬಾ ವಿರೋಧ ಇದೆ ಇಲ್ಲಿ ಹ್ಯಾಂಡ್ಲ್ ಮೊರಾಲಿಟಿ ನೈತಿಕತೆ ದಯವಿಟ್ಟು ನೀವು ಬನ್ನಿ ಸರ್, ಇಲ್ಲಾಂದ್ರೆ ನಾವು ಫ್ರೀ ಆಗಿ ಬಿಡ್ತೀವಿ ಸರ್. ಇಲ್ಲಿ ಜನ ನಮ್ಮನ್ನ ಹೇಳಿ ಪ್ರತಿ ಸತಿ ಬಂದು ನಿಲ್ಲಿಸ್ತಾರೆ ಅಂತ ಇವ್ರು ಮಾಡ್ಬೇಕು. ಇವರು ಇಲ್ಲಿ ಬಾಡಿ ಗಾರ್ಡ್ಸ್ ತರ ಏನ್ ಹೇಳಿ ದೊಡ್ಡವರಿಗೆ ನಿಂತ್ಕೊಂಡ್ರೆ ಬಾರಿ ಕಷ್ಟ ಆಗುತ್ತೆ. ಮಾಡೋದು ಹಿಂಗೆ ಅಂತಾರೆ, ದಬ್ಬಾಳಿಕೆ ಮಾಡ್ತಾರೆ, ಇಲ್ಲಿ ಗುಂಡಾಗಿರಿ ಮಾಡ್ತಾರೆ. ನಮ್ಮ ಮೇಲೆ ಕನ್ನಡ ಪರ ಹೋರಾಟಗಾರರ ಮೇಲೆ ಗುಂಡಾಗಿರಿ ಮಾಡ್ತಾರೆ ಇವರು ಅಂತ ಹೇಳಿದ್ರೆ ಸಾಮಾನ್ಯ ಜನ್ಮೆ ಮಾಡಿ ಬಿಡ್ತಾರೆ ಅವರು. ಆ ಮ್ಯಾನೇಜರ್ ನಂಗೆ ಏನ್ ಹೇಳ್ಕೊಟ್ಟ ಗೊತ್ತಾ ಸರ್, ನೀವು ಇಲ್ಲಿಗೆ ಹೋಗಿ 5ನೇ ನಂಬರ್ ಲೇನ್ಗೆ ಹೋಗಿ ನಿಮಗೆ ಬಂದು ನಮ್ಮವ್ರು ಅಡ್ಜಸ್ಟ್ ಮಾಡಿಕೊಡ್ತಾರೆ, ನಿಮ್ದು ದುಡ್ಡು ನಾವು ವಾಪಸ್ ಕೊಡೋಕ್ಕಾಗಲ್ಲ, ನಿಮಗೆ ಕಾಂಪನ್ಸೇಷನ್ ಸಿಗುತ್ತೆ. ಹೆಂಗೆ ಅಂದ್ರೆ ಫ್ರೀ ಎಂಟ್ರಿ. ನಿಮ್ಮ ಮಾನವೀಯತೆ ಒಪ್ಪುತ್ತಿದ್ರಿ. ವರ್ಷ ನಾನು 5-6 ವರ್ಷ ಓಡಾಡ್ತಿದ್ದೀನಿ. ಪ್ರೈಸ್ ಇದು ಲಾಜಿಕ್ ಇದೆಯಾ ಇದು ರೇಟು? ನಾನು ಫಸ್ಟು ಇಲ್ಲಿಂದ ನಮ್ಮೂರು ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಯೂಸ್ ಟು ಪೇ 60 rupees. ವಾಟ್ ಐ ಆಮ್ ಪೇಯಿಂಗ್ ಸುಮಾರು 240 ರೂಪಾಯಿ ಅನ್ಸುತ್ತೆ. ಇಲ್ಲಿಂದ ನೀವು ಅಲ್ಲಿಗೆ NH ಹೋಗ್ಬೇಕು ಅಂತ ಹೇಳಿದ್ರೆ ಟು ಪೇ 240 rupees. ಬಸ್ ಹಾಕ್ಬಿಟ್ರೆ ನಾನು 3 ಸೇರ್ಕೊಂಡ್ಬಿಡ್ತೀನಿ ಚಿತ್ರದುರ್ಗ. ಇವ್ರಿಗೆ ಗೊತ್ತಿರೋದು ಇನ್ಕ್ರೀಸ್ ಮಾಡೋದಿದೆಯಲ್ಲ, ಇಟ್ಸ್ ಪ್ರೈವೇಟ್ ಲಾಬಿಸಮ್ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಸಹಕಾರ ನೀವೇನೇಳಿ ವಹಿಸ್ಕೊಂಡು ಮಾತಾಡೋಣ. Government has to get the entire thing reviewed and take necessary steps to prevent this abuse of process. ವಕೀಲರೆಲ್ಲ ಕೋರ್ಟಲ್ಲಿ ವಾದ ಮಾಡಬೇಕಿತ್ತು, ನೋಡಿದ್ರೆ ಟೋಲ್ ಗೇಟ್ ಅಲ್ಲಿ ವಾದ ಮಾಡೋದು ಸರಿ ಬಂದ್ಬಿಟ್ಟಿದ್ದೀರಾ. ಟೋಲ್ ಕಟ್ಟು ಮುಂದಕ್ಕೆ ಹೋಗ್ತೀರಾ, ಟೋಲ್ ಕಟ್ಟದೆ ಮುಂದಕ್ಕೆ ಹೋಗ್ತೀರಾ. ನಾವು ಒಂದೇ ಒಂದು ಹೇಳ್ತೀವಿ ರಸ್ತೆಲೆ, ನಾವು ಟೋಲ್ ಕಟ್ಟುದಿಲ್ಲ ಅಂತ ಹೇಳಿದ್ರೆ ಟೋಲ್ ಕಟ್ಟದ ನಾವು ರೆಡಿ ಇದೀವಿ. ಆದ್ರೆ ನಿಮ್ದು 5 ಟೌನ್ಶಿಪ್ ಅಲ್ಲಿ ತೋರಿಸಿ. ನಾವು 23 ವರ್ಷದಿಂದ ಕಟ್ಟಿ ಗೂಬೆಗಳಾಗಿದ್ದೀವಿ. ಈಗ ಹೈಕೋರ್ಟ್ ಹೇಳಿದ ಮೇಲೆ ಕಟ್ಟಕ್ಕೆ ನಮ್ಗೇನು ಉತ್ತಾಯ ಕಟ್ಟಾಯ್ತಾ ಸರ್? ಕಾನೂನು ಆಯ್ತು, ಈಗ ಕಟ್ಟಿ ಅಂತ ಕಾನೂನು ಅವ್ರಿಗೆ ಯಾವ್ದಾರು ಹೇಳಿದ್ರೆ ತೋರಿಸಿ, ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ. ಏನಿದ್ರೆ ಯಾಕೆ ಅಲ್ಲ ಏನೂ ಇಲ್ಲ, ಏನಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲ ನೀವೇನ್ ಮಾಡ್ತಾ ಇದ್ದೀರಾ? ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಹೇಳೋಯ್ತಲ್ಲ ಹೈಕೋರ್ಟ್. ಸರ್ ನಮಸ್ತೆ. ನಮಸ್ಕಾರ ಸರ್, ಹಿಂಗೆ ನೋಡ್ತಿದ್ದೆ ಇಲ್ಲಿ ಏನಾದ್ರೂ ಇವತ್ತು ನೈಸ್ ರೋಡ್ ಹತ್ರ ಏನಾದ್ರೂ ಗಲಾಟೆ ಆಗುತ್ತಾ ಅಥವಾ ಯಾರಾದ್ರೂ ಟೋಲ್ ಕಟ್ಟಲ್ಲ ಅಂತ ಹೇಳ್ತಾರ ಅಂತ. ಕೋರ್ಟ್ ಎಲ್ಲೂ ಕೂಡ ಟೋಲ್ ಅನ್ನ ಕಟ್ಬೇಡಿ ಅಂತ ಎಲ್ಲೂ ಹೇಳಿಲ್ವಲ್ಲ. ಆ ಒಂದು ಪ್ರಾಜೆಕ್ಟ್ ಏನಿದೆ ಅದನ್ನು ವಶಪಡಿಸ್ಕೊಳ್ಳಿ ಲ್ಯಾಂಡ್ ಅಂತ ಹೇಳಿದ್ದಾರೆ ಸರ್. ಖಂಡಿತ ಈಗ ಹೈಕೋರ್ಟ್ ಹೇಳಿರುವಂತದ್ದು ಟೋಲ್ ನ ಎಲ್ಲಿ ಕಟ್ಬೇಡಿ ಅಂತ ಅನ್ಬಿಟ್ಟು ಹೇಳದೆ ಇರ್ಬೋದು, ಆದ್ರೆ ಟೋಲ್ ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ ಹೇಳಿದೆ. ಟೋಲ್ ಪ್ರಾಜೆಕ್ಟ್ ಇಲ್ಲಿಗಲ್ ಅಂದ್ಮೇಲೆ ನಾವೇ ಕಟ್ಟೋಣ? ನಾವು 23 ವರ್ಷದಿಂದ ಕಟ್ಟಿ ಗೂಬೆಗಳಾಗಿದ್ದೀವಿ. ಈಗ ಹೈಕೋರ್ಟ್ ಹೇಳಿದ ಮೇಲೆ ಕಟ್ಟಕ್ಕೆ ನಮ್ಗೇನು ಉತ್ತಾಯ ಕಚ್ಚಾಯ್ತಾ? ಹೈಕೋರ್ಟ್ ಇಲ್ಲಿಗಲ್ ಪ್ರಾಜೆಕ್ಟ್ ಅಂತ ಹೇಳಿದ್ಮೇಲೆ ನಾವೇ ಕಟ್ಟೋಣ ಕಾನೂನು ಅಂತ ಒಂದಿರುತ್ತೆ ಸರ್. ಕಾನೂನು ಆಯ್ತು, ಈಗ ಕಟ್ಟಿ ಅಂತ ಕಾನೂನು ಅವ್ರಿಗೆ ಯಾವ್ದಾರು ಹೇಳಿದ್ರೆ ತೋರಿಸಿ, ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ. ಅವ್ರಿಗೆ ಕಾನೂನು ಪ್ರತಿಯೊಂದು ಇದಕ್ಕೂ ಒಂದು ಪ್ರಾಧಿಕಾರ ಅಂತ ಇರ್ತದೆ. ಆ ಸಕ್ಷಮ ಪ್ರಾಧಿಕಾರ ಇವ್ರಿಗೇನಾರು ನೀವು ಟೋಲ್ ಕಟ್ಟಿಸ್ಕೊಳ್ಳಿ ಅಂತ ಏನಾರು ಅವ್ರಿಗೆ ಏನಾರು ಆದೇಶ ಕೊಟ್ಟಿದ್ರೆ, ಪರ್ಮಿಷನ್ ಕೊಟ್ಟಿದ್ರೆ ಅದನ್ನ ನಾನು ತೋರಿಸ್ತೀನಿ, ನಾನು ಟೋಲ್ ಕಟ್ಬಿಟ್ಟು ಹೋಗ್ತೀನಿ. ಜನರಿಗೂ ಕಟ್ಬಾರ್ದು ಅಂತ ಹೇಳಿಲ್ವಲ್ಲ ಸರ್? ಜನರಿಗೆ ಅಲ್ಲ, ನೀವು ಟೋಲ್ ಮಾಡಿರೋದೇ ಇಲ್ಲಿಗಲ್ಲ ಅಂತ ಹೈಕೋರ್ಟ್ ಹೇಳಿದ್ಮೇಲೆ ನಾವ್ಯಾಕೆ ಕಟ್ಟೋಣ? ಸಕ್ಷಮ ಪ್ರಾಧಿಕಾರದವರು ಇವ್ರಿಗೆ ನೀವು ಟೋಲ್ ಕಲೆಕ್ಷನ್ ಮಾಡಿ ಕಾರ್ಗೆ ಹಾಕಿದಾರಲ್ಲ, ಕಾರ್ಗೆ ಎಷ್ಟು ಹಾಕಿದ್ದಾರೆ? 257 ಹಾಕಿದ್ದಾರೆ ತುಮಕೂರು ರೋಡ್ಗೆ, ಮಾಗಡಿ ರೋಡ್ಗೆ 196, ಈ ತರ ಹೊಸೂರು ರೋಡ್ಗೆ 247. ಇವ್ರೇನಾದ್ರು ಟೋಲ್ ನ ನೀವು ಕಟ್ಟಿಸ್ಕೊಳ್ಳಿ ಅಂತ ಯಾವುದೇ ಪ್ರಾಧಿಕಾರ, ಸಕ್ಷಮ ಪ್ರಾಧಿಕಾರದವ್ರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ರೆ ನಾವು ಖಂಡಿತ ಟೋಲ್ ಕಟ್ಬಿಟ್ಟು ಹೋಯ್ತೀವಿ. ಇಲ್ಲಾಂದ್ರೆ ಸಾರ್ವಜನಿಕರಿಗೆ ಇವ್ರು ತೊಂದರೆ ಕೊಡಬಾರ್ದು. ಹೈಕೋರ್ಟ್ಗಿಂತ ದೊಡ್ಡವ್ರು ಯಾರು ಇಲ್ಲ, ಹೈಕೋರ್ಟ್ಗಿಂತ ದೊಡ್ಡವ್ರು ಯಾರು ಇಲ್ಲ, ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವ್ರು ಯಾರು ಇಲ್ಲ.
ನಾವು ಟೋಲ್ ಕಟ್ಟಲಿಕ್ಕೆ ರೆಡಿ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಲಿ, Okay. ಸಾರ್ವಜನಿಕರು ಟೋಲ್ ಪ್ಲಾಜಾಗಳಲ್ಲಿ ಗಲಾಟೆ ಮಾಡ್ಕೋಬೇಡಿ. ಪಾಪ ಅವ್ರು ಯಾರೋ ಕೆಲಸದವ್ರು ಕೆಲಸ ಮಾಡ್ತಾ ಇರ್ತಾರೆ, Okay. ಅವ್ರಿಗೆ ತೊಂದರೆ ಕೊಡ್ಬೇಡಿ. ಹಾ. ನೀವು ಟೋಲ್ ಕಟ್ಟಿ ಅಂತ ಇವರು ಯಾರು ಹೈಕೋರ್ಟ್ ಏನಾದ್ರು ಇದ್ ಮಾಡ್ರೆ, ಆದೇಶ ಮಾಡಿದ್ರೆ Okay. ನಾವ್ ಯಾರು ತೊಂದರೆ ಕೊಡಲ್ಲ. ಓಕೆ. ಏನು ಹುಡುಗಾಟ ಏನು ಅಂದ್ರೆ ಇಲ್ಲಿ ಹೇಳ್ತಿರೋದೇನು ಅಂದ್ರೆ ಯಾರು ರಾಜಕೀಯ ಪಕ್ಷಗಳ ಜನ ಮಾತ್ರ ಇಲ್ಲಿ ಬಂದು ಈ ರೀತಿ ಗಲಾಟೆ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷ ಅಲ್ಲ, ನಮ್ಗೆಲ್ಲ ಬದ್ಧತೆ ಇದೆ. Okay. ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಿದ್ದಾಗ ಪ್ರಶ್ನೆ ಮಾಡುವಂತ Okay. ಒಂದು ಹಕ್ಕಿದೆ ನಮ್ಗೆ. Okay. ಈಗ ರಾಜ್ಯದ ಬೆಂಗಳೂರಿನ ಅಥವಾ ರಾಜ್ಯದ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ, ಅನ್ಯಾಯ ಆಗ್ತಾ ಇದೆ, ಅಕ್ರಮ ಆಗ್ತಾ ಇದೆ, Okay. ಇಲ್ಲಿ ಅಕ್ರಮ ನಡೀತಾ ಇದೆ ಅಂದಾಗ ಹಾ. ಪ್ರಶ್ನೆ ಮಾಡ್ಬೇಕಾಗಿದ್ದು ಈ ಒಬ್ಬ ಪ್ರಜೆಯ ಹಕ್ಕದು. ಓಕೆ. ಹಕ್ಕು ಹೇಳ್ತಾ ಇದೀವಿ ನಾವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಟೋಲ್ ತಗೊಳ್ಳಿಕ್ಕೆ ನಿಮ್ಗೆ ಎಲ್ಲಾದ್ರೂ ಯಾರಾದ್ರೂ ಯಾವುದೇ ಪ್ರಾಧಿಕಾರದವ್ರು ನಿಮ್ಗೆ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ Okay. ದಯಮಾಡಿ ತೋರಿಸಿ, ನಾವು ಕಟ್ತೀವಿ. ಈಗ ಇದೆ ಒಂದೂವರೆ ವರ್ಷದ ಹಿಂದೆ ಓಕೆ. ಇದೆ ಮೈಸೂರು ಟು ಬೆಂಗಳೂರು, ಅದು ಕೇಂದ್ರ ಸರ್ಕಾರದ ಅಡಿಲಿದೆ ಅದು. ಓಕೆ. ಆ ಟೋಲ್ ಸರ್ವಿಸ್ ರೋಡ್ ಮಾಡಿದೇನೆ, ಇವಾಗ ಸರ್ವಿಸ್ ರೋಡ್ ಮಾಡಿದ್ರೆ ಟೋಲ್ ತಗೋಕ್ ರೆಡಿ ಇದ್ರು. ಓಕೆ. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿ 3 ತಿಂಗಳು ಮುಂದೆ ಹಾಕಿದೀವಿ. Okay. 3 ತಿಂಗಳು ಮುಂದೆ ಹಾಕಿ ಸರ್ವಿಸ್ ರೋಡ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಸೆಂಟ್ರಲ್ ಗವರ್ಮೆಂಟ್ ನವರು ಟೋಲ್ ತಗೊಂಡು ಶುರು ಮಾಡಿದ್ರು. ಸರ್, ಒಂದೇನು ನಾವು ಒಂದೇ ಒಂದು ಹೇಳ್ತೀವಿ ರಸ್ತೆಲೆ, ನಾವು ಟೋಲ್ ಕಟ್ಟುದಿಲ್ಲ ಅಂತ ಹೇಳಿದ್ರೆ ಟೋಲ್ ಕಟ್ಟುದು ನಾವು ರೆಡಿ ಇದೀವಿ. Okay. ಆದ್ರೆ ನಿಮ್ದು 5 ಟೌನ್ಶಿಪ್ ಅಲ್ಲಿ ತೋರಿಸಿ ಓಕೆ. ನನಗೆ. ಆಮೇಲೆ ಮೈಸೂರಿಂದ ಇದು ಬೆಂಗಳೂರಿಂದ ಮೈಸೂರವರೆಗೆ ಕಾರಿಡಾರ್ ರೋಡ್ ಕಾರಿಡಾರ್ ಯೋಜನೆಯಲ್ಲಿ ಕೇಳಿ Okay. ಇಷ್ಟು ಮಾಡ್ಕೊಡಿ ನಮ್ಗೆ. ನಾವು ಟೋಲ್ ಕಟ್ಲಿಕ್ಕೆ ನಾವು ರೆಡಿ ಇದೀವಿ. Okay. ಟೋಲ್ ಕಟ್ಲಿಕ್ಕೆ ಅನಧಿಕೃತವಾಗಿ ಇವರು ಟೋಲ್ ಕಲೆಕ್ಟ್ ಮಾಡಿದ್ರೆ 23 ವರ್ಷದಿಂದ. ಓಕೆ. ಸರ್ ಒಂದೇನು ಅಂದ್ರೆ ಬನ್ನಿ ನನ್ನ ಹತ್ರ ಚರ್ಚೆ ಮಾಡಿ. ಸರ್ ಒಂದೇನು ಅಂದ್ರೆ ಸರ್ ಒಂದು ನಿಮಿಷ. ನೀವು ಮಾಸ್ಕ್ ಬಿಚ್ಚಪ್ಪ. ಸರ್ ಇರೇ ಹೇಳಿ ಸರ್ ನಿಮ್ಮ ಏನಪ್ಪ ನಿಮ್ದು? ನೋಡಿ, ಅವ್ರು ಹೇಳ್ಬಿಡ್ಲಿ ಇರಿ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನೈಸ್ ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ. ಓಕೆ, ಹಂಗಾಗಿ ನಾವು 23 ವರ್ಷದಿಂದ ನಾವು ಯಾವತ್ತೂ ತಕರಾರು ಮಾಡಿಲ್ಲ, ನಾವು ತೊಂದರೆ ಕೊಟ್ಟಿಲ್ಲ. 23 ವರ್ಷದಿಂದ ನಾವು ಟೋಲ್ ಕಟ್ಕೊಂಡು ಬಂದಿದ್ದೀವಿ. ಈಗ ಹೈಕೋರ್ಟ್ ಆ ತರ ಹೇಳಿರೋದ್ರಿಂದ ಕೊಡಪ್ಪ ಇಲ್ಲಿ ಓದಕ್ ಬಂದ ಸರ್ ಓದ್ ಹೇಳ್ಬಿಡಿ ಸರ್ ನೀವೇನ. ಓದಿ ನೀವೇ, ನೀವು ಆರ್ಡರ್ ಓದಿ. ನಿಮ್ಮ ಆರಾಮಾಗಿ ಮಾಡ್ತಾರಪ್ಪ. ಮಾತಾಡೋದು ಹಂಗಪ್ಪ, ಮಾತಾಡೋದು ಹಂಗ. ಅಲ್ಲ, ಈಗ ಹೇಳೋದ್ ಕೇಳಿಸ್ಕೊಳ್ಳಿ, ನೀವು ಮ್ಯಾನೇಜರ್ ಅಲ್ಲ ಸಿ ನೀವ್ ಹಂಗಂದು ನಾವು ತೊಂದ್ರೆ ಕೊಡ್ತಾ ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅಲ್ಲ ಆಯ್ತು, ನಾನು ಕೇಳೋ ಪ್ರಶ್ನೆ ನೀವು ಉತ್ತರ ಕೊಡಿ. ಪ್ರತಿಯೊಂದು ಟೋಲ್ ಪ್ಲಾಜಾಗೂ ಒಂದು ಪ್ರಾಧಿಕಾರ ಇರುತ್ತೆ, ನಿಮಗೂ ಇದೆ. ನಿಮಗೊಂದು ಪ್ರಾಧಿಕಾರ, ಸಕ್ಷಮ ಪ್ರಾಧಿಕಾರ ಅಂತ ಸರ್ಕಾರದಿಂದ ಇರುತ್ತೆ. ಆ ಪ್ರಾಧಿಕಾರದಿಂದ ನಿಮಗೆ ಟೋಲ್ ಕಲೆಕ್ಷನ್ ಮಾಡಕ್ಕೆ ಏನ್ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ತೋರಿಸಿ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕೊಡಿ ನಮಗೆ. During the shall be operated by the toll regulator and subject to the applicable law and India and Toll Authority Charter shall be entitled to retain the profile and income deriving therefore. The company shall have the right to finance the design, construction and the complete the toll road and the finance of the maintenance of the operation of the toll. ಯಾವ ಪ್ರಾಧಿಕಾರ ಡೇಟ್ ತೋರಿಸಿ ನನಗೆ. Phase 1 9.8 kilometer link road on the both side ಆಯ್ತಾ. ಆಮೇಲೆ 3 kilometer southern section ಇಲ್ಲಿ ನೋಡಿ ಮೆನ್ಷನ್ ಮಾಡೋದು. The remaining 38 kilometer southern section or peripheral road ಇದರದಾಗಿದೆ ಅಣ್ಣ. ನಿಮ್ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕಾಪಿ ಯಾವ್ದು? ಯಾವ ಇಯರ್ದು? 1997 ಒರಿಜಿನಲ್ ಇದು? ಒರಿಜಿನಲ್ ಇದು? ಜೆರಾಕ್ಸ್ ಕಾಪಿ ಇಲ್ಲಿ ಸೈ ಸಿಗ್ನೇಚರ್ ಇದೆ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ವರದಿಗಾರರು ಸೈನ್ ಮಾಡಿ ಕೊಡಿ ನಮ್ಗೊಂದು ಕಾಪಿ ಕೊಡಿ. ಆಯ್ತು ಸರ್ ಕೊಡೋಣ ಸರ್, ಅದಕ್ಕೇನಿಲ್ಲ ನೋಡಿ ಸರ್. ನನಗೆ ಒಂದು ಕಾಪಿ ಜೆರಾಕ್ಸ್ ಇಲ್ಲ ಗವರ್ಮೆಂಟ್ ಆಫ್ ಕರ್ನಾಟಕ ನೋಡಿ ಆರ್ಟಿಕಲ್ ಇರೋದು ಎಲ್ಲಿ ಯಂತ್ರವಿದೆ? ನೋಡಿ ಫೋಟೋ ತಗೊಳ್ಳಿ. ಆಯ್ತು ಕೊಡೋಣ. ಅದೇ ನಾನು ಜೆರಾಕ್ಸ್ ತಗೊಳ್ಳಿ. ಇದು ನಾನು ಚೆಕ್ ಮಾಡ್ತೀನಿ. ನೀವು ಹೇಳ್ತಾ ಇದ್ದೀರಲ್ವಾ, ನಿಮಗೆ ಪ್ರಾಧಿಕಾರದವರು ನಿಮ್ಗೆ ಇಷ್ಟ ಬಂದಂಗೆ ನೀವು ರೇಟ್ ಜಾಸ್ತಿ ಮಾಡಿ ಅಂತ ಆಗಲ್ಲ. ನಿನ್ನೆ ಹೆಂಗ್ ಮಾಡ್ತೀರಿ? ನಿನ್ನೆ ಸಿಎಂ ಕೂಡ ಅದನ್ನೇ ಹೆಂಗ್ ಮಾಡ್ತೀರಿ ನೀವು? ವಾಟ್ಸ್ಆಪ್ ಅಲ್ಲ ಮೆಸೇಜ್ ಕೂಡ ಇದನ್ನ ಬೇಕಾದ್ರೆ ತೋರಿಸಿ. ಆಯ್ತು ಸರ್ ತೋರಿಸಿ ಸರ್. ಒಂದು ನಿಮಿಷ 17 years ನಾವು ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ನಾನು ಮಾತಾಡ್ಬಿಡ್ತೀನಿ. ಮಾತಾಡಿ. ಲಾಸ್ಟ್ 4 year ಇಂದ ಎವ್ರಿ ಇಯರ್ ಏನಂದ್ರೆ ದೆರ್ ಇಸ್ ಅ NHA ರೂಲ್ಸ್. ಪ್ರತಿ ಸಲ ನಾವು ಪ್ರೈಸ್ ಇನ್ಕ್ರೀಸ್ ಮಾಡಿದಾಗ ನಾವು ಗೌರ್ಮೆಂಟ್ಗೆ ನಾವು ಈ ಥರ ಪ್ರೈಸ್ ಇದು ಮಾಡ್ತಾ ಇದ್ದೀವಿ ಅಂತ ನಾವು ಒಂದು ಕಳಿಸ್ತೀವಿ. ಇದು ನಿಮ್ಗೆ NHA ಈಗ ಬರಲ್ವಲ್ಲ?
ಇಲ್ಲ ಕೇಳಿ ನಿಮ್ದು NHAI ಬರಲ್ವಲ್ಲ ಸರ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಿಮಗೆ ಬರಲ್ಲ, ಗೌರ್ಮೆಂಟ್ಗೆ ಕಳಿಸ್ತೀರಣ ಪೇಪರ್ ಆಡ್ ನಿಮ್ದು ಬರಲ್ಲ ಸರ್ ಇದು. ಅಣ್ಣ ನನ್ನ ಮಾತಾಡಕ್ ಬಿಡಿ. ಸರ್ ನೀವು ಮಾತಾಡ್ತೀರಾ, ಏನೇನೋ ಮಾತಾಡ್ತೀರಾ, ನಾನು ಕೇಳಕ್ಕಲ್ಲ ಸರ್. ನಿಮ್ಮ ಹೆಸರೇನು? ಪ್ರತಾಪ್ ಅವರೇ, ಇದು NHAI ಸಂಬಂಧ ಇಲ್ಲ. ಸ್ಟೇಟ್ ಹೈವೇ ಮಾತಾಡಿ, ಸ್ಟೇಟ್ ಹೈವೇ ಮಾತಾಡಿ, ನೀವು NHAI ಬಗ್ಗೆ ಮಾತಾಡಬೇಡಿ ಸರ್. ರೂಲ್ಸು NHAI ರೂಲ್ಸೇ ಬರೋದು ಸರ್. ರೂಲ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ನಾವು ಏನು ಮಾಡಿದ್ವಿ, ಇದು ಸ್ಟೇಟ್ ಹೈವೇ ಆಯ್ತಾ. ಸೊ ಎವ್ರಿ 15 years ನಾವು ಟೋಲೇ ಇದು ಮಾಡಿದ್ವಿ, ಇನ್ಕ್ರೀಸ್ ಮಾಡಿದ್ವಿ. ಲಾಸ್ಟ್ 4 years ಇಂದ ಪ್ರೈಸ್ ಇನ್ಕ್ರೀಸ್ ಮಾಡಿದ್ವಿ. ಎವ್ರಿ ಇಯರ್ 10% ಇನ್ಕ್ರೀಸ್ ಅಂತ ಆಗುತ್ತೆ ಸರ್. ಅದರಲ್ಲಿ ನಾವು ಪ್ರೈಸ್ ಇನ್ಕ್ರೀಸ್ ಮಾಡೋ ಮುಂಚೆ ಪೇಪರ್ ಆ್ಯಡ್ ಹಾಕ್ಸ್ತೀರಿ. ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರಿಗೆ ನಾವು ಒಂದು ಕಾಪಿ ಕಳಿಸ್ತೀವಿ. ಅವರು ಕಳಿಸಿದ್ಮೇಲೆ ಅವ್ರು ಅಪ್ರೂವ್ ಆದಮೇಲೆ ವಿ ಕ್ಯಾನ್ ಇನ್ಕ್ರೀಸ್ ದ ಪ್ರೈಸ್. ನಾವು ಸುಮ್ಮನೆ ಜನಕ್ಕೆ ಹಿಂಗೆ ಪ್ರೈಸ್ ಹಾಕಿ ರ್ಯಾಂಡಮ್ ಆಗಿ ಮಾಡೋಕ್ಕಾಗಲ್ಲ ಸರ್, ದಟ್ಸ್ ರಾಂಗ್. ಸೊ ವಿ ಆರ್ ಡೂಯಿಂಗ್ ಅಕಾರ್ಡಿಂಗ್ ಟು ದ ಲಾ. ಈಗ ನೀವು ಇಲ್ಲಿ ಎಷ್ಟು ಹಾಕಿದೆ ಕಾರ್ಗೆ? ನೋಡಿ ಸರ್, ಎಷ್ಟು ಹಾಕಿದೆ? ಇದು ಯಾವಾಗ ಗೊತ್ತಾ ಸ್ಟಾರ್ಟ್ ಅದಕ್ಕೆ ಪರ್ ಕಿಲೋಮೀಟರ್ 12 ಅಂತ ಏನೋ ಹಾಕೊಂಡು. ಹಾಂ, ಏನಕ್ಕೆ? ಯಾವ್ದು ಇದು? ಯಾವ ಸೈಜ್ ಸೀಲ್ ಇದೆ? ಇದೆಯಲ್ಲ ಸರ್, ಯಾವ್ದ್ರದ್ದು? ಸೆಕ್ರೆಟರಿ ಆಫ್ ಕಂಪನಿ ಪಬ್ಲಿಕ್ PWD. ನೀವು PWD ಅಲ್ಲ ಸರ್, ನಿಮ್ದೊಂದು ಪ್ರಾಧಿಕಾರ ಇರುತ್ತಲ್ಲ ಸರ್. ಯಾವ್ದು ಸರ್? ನಿಮ್ಗೊಂದು ಪ್ರಾಧಿಕಾರ ಇರಲ್ವಾ? ನಿಮ್ಗೊಂದು ಪ್ರಾಧಿಕಾರ ಇರುತ್ತಲ್ಲ, ಇವ್ರಿಗೆ ಮಕ್ಕುಗ್ದಿರೋದು ಹೈಕೋರ್ಟ್ ಅಲ್ಲಿ ಉಗ್ದಿರೋದು ಇವ್ರಿಗೆ PWD ಅವ್ರಿಗೆ. PWD ಅವ್ರದ್ದು ಬೇಡ ಸರ್ ನನಗೆ. ನಿಮ್ಗೆ ಒಂದು ಸರ್ಕಾರದಿಂದ ಸರ್, ತಾವೇ ಅಲ್ಲ ಅದು ಯಾವ ಆಫೀಸರ್, ಯಾರು ರಿಟೈರ್ಡ್ ಆಗಿದ್ದೀರಾ? ಯಾವ ಏನು SP ನಾ DYSP ನಾ ಸಬ್ ಇನ್ಸ್ಪೆಕ್ಟರ್ ಆಗಿದ್ರಾ? ತಮ್ಮ ಹೆಸರೇನಂದ್ರೆ? ಚಿಕ್ಕಯ್ಯ ಅವರೇ, ನಾನು ಅಡ್ವೊಕೇಟ್. ನಾನು ಕೇಳ್ತಾ ಇರೋದು, ಇದು ನೈಸ್ ಪ್ರಾಜೆಕ್ಟೇ ಇಲ್ಲಿಗಲ್ ಒಂದು ಮೇಲೆ ನಿಮ್ಮ ಈ 1997ರ ಅಗ್ರಿಮೆಂಟ್ ಪ್ರಕಾರ, ಏನು FWA ಅಗ್ರಿಮೆಂಟ್ ಪ್ರಕಾರ ನೀವು ಏನೇನು ಮಾಡಬೇಕಾಗಿತ್ತು ಇಲ್ಲಿ ಕೇಳಿಸ್ಕೊಳ್ಳಿ. ಇದು ಇಷ್ಟ ಅಣ್ಣ ಹೇಳಿದಾಗ ನಾನು ಕೇಳಿಸ್ಕೊಂಡಿಲ್ವಾ? ನೀವು ಇಲ್ಲಿಂದ ಮೈಸೂರುವರೆಗೂ 111 ಕಿಲೋಮೀಟರ್ ಕಾರಿಡಾರ್ ರೋಡ್ ಮಾಡಬೇಕಾಯ್ತು, ಮತ್ತೆ 5 ಟೌನ್ಶಿಪ್ ಮಾಡಬೇಕಾಯ್ತು, ಮತ್ತೆ ಪ್ಯಾರಲರ್ ರೋಡ್ ಮಾಡಬೇಕು. ಇದು ಈ ರೋಡ್ ಏನಂತೀರ? ಈಗ 41 ಕಿಲೋಮೀಟರ್ ಮಾಡಿದಿರಲ್ಲ, ಪೆರಿಫರಲ್ ಮಾಡಬೇಕಾಯ್ತು, ಅದೊಂದು ಮಾಡಿದಿರಿ. ಪ್ರಾಜೆಕ್ಟ್ ಆದ್ಮೇಲೆ, ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ, ಅಟ್ಲೀಸ್ಟ್ 80% ಆದ್ಮೇಲೆ ಟೋಲ್ ಕಟ್ಟಿಸ್ಕೊಳ್ಳೋಂಥದ್ದು ಧರ್ಮ, ಕಾನೂನು. ನೋಡಿ ಸಮಿತಿ ಮಾಡಿ ಸಾಹೇಬ್ರೆ, ಅದಕ್ಕೊಂದು 5 ಜನ ನಿಮಗೆ ಗೌರವ ಬಿಟ್ಟು ಮಿನಿಸ್ಟರ್ಗಳು 2016ರಲ್ಲೂ 17ರಲ್ಲೂ ಜಯಚಂದ್ರ ವರದಿ ನೋಡಿದ್ದೀರಾ ನೀವು? 16 ಜಯಚಂದ್ರ ವರದಿ ನೋಡಿದ್ದೀರಾ ಇಲ್ಲ? ಕೊಡ್ಲ ನಾನು ವರದಿನ. ಇದು ಇಲ್ಲಿಗಲ್ ಅಂತ ಇದು MLAಗಳ ಕಮಿಟಿನೂ ಹೇಳಿದೆ. ಏನ್ ಸ್ವಾಮಿ? ಈಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳೇ ಹೇಳಿ, ಡಬಲ್ ಬೆಂಚ್ ಹೈಕೋರ್ಟ್ ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ ಗುರುಗಳೇ, ಮುಗಿಸ್ಬಿಡ್ತೀನಿ. ನಮ್ಮನ್ನ ಜೈಲ್ ಕಳಿಸಿರೋರಿಗೆ ಗುರುಗಳೇ ಒಂದ್ ನಿಮಿಷ ಹೇಳಿ ಸರ್. ಈಗ ಆದೇಶ ಆಗಿ 30 ದಿನ ಆಯ್ತಲ್ವಾ? ಅದಾದ್ರ 30ನೇ ತಾರೀಕು 29ನೇ ತಾರೀಕು ಅಂದ್ರೆ ಒಂದು ಸರ್, ಈ ಪ್ರಾಜೆಕ್ಟ್ ಇಲ್ಲಿಗಲ್. ಸರ್ ಕೇಳಿಸ್ಕೊಳ್ಳಿ, ಇಲ್ಲ ಓದಿ ಕೊಡ್ತೀನಿ ಅಣ್ಣ. ಒಂದ್ ನಿಮಿಷ ಹೇಳಿ ಸರ್. ಏನಕ್ಕೆ ಅಂದ್ರೆ ಪ್ರಾಜೆಕ್ಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಅವ್ರು ಹೇಳಲಾಗಿತ್ತು 5 ಟೌನ್ಶಿಪ್ ಅನ್ನ ಮಾಡಬೇಕು, 41 ಕಿಲೋಮೀಟರ್ ಪೆರಿಫರಲ್ ರಿಂಗ್ ರೋಡು, 9.8 ಲಿಂಕ್ ರೋಡು ಅಥವಾ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ. ಓಕೆ, ಅದಾಗಿಲ್ಲ, ಅದಾದ್ಮೇಲೆ 10 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಆದ್ರೆ ಕಂಪ್ಲೀಟ್ ಆಗಿಲ್ಲ ನಿಜ. ಆದ್ರೆ ಈಗ ಕೋರ್ಟ್ ಪ್ರಾಜೆಕ್ಟ್ ಅನ್ನ ಇಲ್ಲಿಗಲ್ ಅಂತ ಹೇಳಿದಾರೆ ಅಂತ ಅನ್ಕೋಣ. ಆದ್ರೆ ಇಲ್ಲಿ ಪೊಲೀಸರು ಬಂದು ಅದನ್ನು ತಡಿಬೇಕಿತ್ತು. ನೀವು ಟೋಲ್ ಹತ್ರ ಬಂದು ಗಲಾಟೆ ಮಾಡಿದ ಎಷ್ಟು ಸರಿ ನೀವು ಹೋಗಿ ಏನೋ ಮುಖ್ಯಮಂತ್ರಿಗಳ ಹತ್ರ ಕೇಳ್ಬೇಕಾಗ್ತಾ, ಸರ್ಕಾರ ಹತ್ರ ಕೇಳ್ಬೇಕಲ್ಲ. ಸೊ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ ತೊಂದರೆ ಕೊಡ್ತಿದ್ರೆ ಕೆಲಸ ಮಾಡೋರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ. ಯಾಕೆಂದ್ರೆ ಅವರು ನಮ್ಮಂಗೆ ಕೆಲಸ ಮಾಡೋರೇನೆ. ನಾನು ಮಾಡ್ತಾ ಇರೋದು, ನಾನು ಇಲ್ಲಿ ಸಂದೇಶ ಕೊಡ್ತಾ ಇರೋದು ಇವ್ರಿಗೆ, ಇವರ ಕಂಪನಿ ಮುಖ್ಯಸ್ಥರು ಯಾರಿದ್ದಾರೆ ಅಥವಾ ಸರ್ಕಾರ 25-30 ದಿನ ಆದ್ರೂ ಈಗ ಆದೇಶ ಬಂದು ಇನ್ನ ತುಟಿ ಪಿಟಿಕ್ ಅಂದಿಲ್ಲ. ಸರ್ಕಾರನೇ ಶಾಮೀಲಾಗಿದೆ ಅಂತ ಆದೇಶದಲ್ಲಿ ಹೇಳಿದ್ದಾರೆ. ಯಾರಾದ್ರೂ ಇರ್ಲಿ ಸರ್, ಸರ್ಕಾರನೇ ಅದು ಇದು ಶಾಮೀಲಾಗಿದೆ ಅಂತ ಆದೇಶದಲ್ಲಿ ಇದೆ. ಆ ಕಾರಣಕ್ಕೋಸ್ಕರ ಸರ್, ಲಾ ಇಸ್ ಬಿಗರ್ ದನ್ ಎವ್ರಿ ಒನ್. ಇವಾಗ ಕೋರ್ಟ್ ಇಂದ ಆರ್ಡರ್ ಬಂದಿದ್ರೆ ಸರ್, ನಮ್ಗೆಲ್ಲ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ. ಆಯ್ತಾ? ಕೋರ್ಟ್ ಇಂದ ಇಲ್ಲಿಗಲ್ ಅಂತ ಬಂದಿದೆ, ಬಟ್ ಟೋಲ್ ಕಲೆಕ್ಟ್ ಮಾಡಿ ಅಂತ ಬಂದಿಲ್ಲ. ಪ್ಲಾನ್ ಇದು ಮಿಸ್ಕಮ್ಯುನಿಕೇಟ್ ಆಗ್ತದೆ ಟೌನ್ ಪ್ಲಾನಿಂಗ್ ರಿಲೇಟೆಡ್. ಸರ್, ಸುಮಾರು ಟೌನ್ ಪ್ಲಾನಿಂಗ್ ಏನಕ್ಕಾಗಿಲ್ಲ ಅಂದ್ರೆ
ಸುಮಾರು ಜನ ಕೇಸ್ಗಳು ಹಾಕೋರು ಸರ್. ಲಿಟಿಗೇಷನ್ ಆದಾಗ ಹೆಂಗ್ ಸರ್ ನೀವು ಕನ್ಸ್ಟ್ರಕ್ಷನ್ ಮಾಡಕ್ಕಾಗುತ್ತೆ? ಅಂಡ್ ಇವ್ರ ಸರ್ ಲಾಯರ್ ಸರ್ ಲಿಟಿಗೇಷನ್ ಆದಾಗ ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರಲ್ಲ, ಸೊ ಲಿಟಿಗೇಷನ್ ಆಗಿತ್ತು ಅನ್ನೋದಾದ್ರೆ ನೀವು ಆ ಜಾಗವನ್ನು ಬಿಟ್ಕೊಡ್ಬೋದಲ್ಲ, ತಗೊಂಡ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಕೂತಿದ್ರೆ ಹೆಂಗಾಗುತ್ತೆ? ಕೊಟ್ಟಿಲ್ಲ ಸರ್, ಸುಮಾರು ಅದೇ ಪ್ರಾಬ್ಲಮ್ ಆಗಿರೋದು. ಸುಮಾರು ನಮ್ಮ KBID ಇಂದ ಬಂದಿಲ್ಲ ಅಲ್ಲಿ, ಸೊ ಕೇಸ್ ನಡೀತಿದೆ ಅಲ್ಲಿ. ಸೊ ನಮ್ಮ ಕಡೆಯಿಂದ ಲೀಗಲ್ ಟೀಮ್ ಅವರು ಕೇಸ್ ಫೈಟ್ ಮಾಡ್ತಾವ್ರೆ. ಸೊ ಹಂಗಾಗಿ ಅಂಡ್ ಸರ್ ಹೇಳಿದ್ರು ಕೋರ್ಟ್ ಆರ್ಡರ್ ಬಂದಿದೆ ಟೋಲ್ ಎಲ್ಲೂ ಕಟ್ಟಬೇಕು ಅಂತ, ನನಗೆ ಗೊತ್ತಾಗ್ತಿಲ್ಲ ಸರ್. ಇಲ್ಲಿ 41 ಕಿಲೋಮೀಟರ್ ಸರ್, ದಯವಿಟ್ಟು ನನ್ನೊಂದೆರಡು ಕ್ವಶನ್ಸ್ ಇದೆ. 41 ಕಿಲೋಮೀಟರ್ ಪೆರಿಫರಲ್ ರಿಂಗ್ ರೋಡ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ಬೇಕಾದ್ರೆ ನಿಮ್ಗೆ ಏನು ಕೋರ್ಟ್ ಲಿಟಿಗೇಷನ್ ಇರಲಿಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ಆದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಮಾತ್ರ ನಿರ್ಮಾಣ ಮಾಡ್ಬೇಕಾದ್ರೆ ನಿಮ್ಗೆ ಲಿಟಿಗೇಷನ್ ಬರುತ್ತಾ? ಅದಕ್ಕಿಂತ ಹಿಂದೆ ಯಾವ್ದು ಲಿಟಿಗೇಷನ್ ಬಂದಿರಲ್ಲ, ಯಾವ್ದು ತೊಂದರೆನೇ ಆಗಿರಲಿಲ್ವಾ? ಅದನ್ನೆಲ್ಲ ಫೇಸ್ ಮಾಡಿ ನಿರ್ಮಾಣ ಮಾಡ್ತೀರಾ. ಬಟ್ ಈಗ ಮೈಸೂರಿಗೆ ಮಾತ್ರ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ ಮಾತ್ರ ಏನಕ್ಕೆ ಮಾಡ್ತಿಲ್ಲ ಸರ್? ಇದು ಎಕ್ಸ್ಟೆಂಡ್ ಮಾಡಕ್ಕೆ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ವಿ ಸರ್. ಲೈಕ್ ಐ ಸೆಡ್, ಸುಮಾರು ಕಡೆ ಕೇಸ್ಗಳಾಗಿದೆ, ಸುಮಾರು ಕಡೆ ಕೇಸ್ಗಳು ಹಾಕವ್ರೆ. ಸೊ ಕೇಸ್ ಹಾಕಿದಾಗ ಲಿಟಿಗೇಷನ್ ಆದಾಗ ವಿ ಆರ್ ನಾಟ್ ಸಪೋಸ್ ಟು ಟಚ್. ಅಗೇನ್ ಇಟ್ಸ್ ಅಗೇನ್ಸ್ಟ್ ದ ಲಾ. ಅಂಡ್ ಇಫ್ ಸಪೋಸ್ ಸರ್ ಹೇಳ್ದಂಗೆ ಕೋರ್ಟ್ ಆರ್ಡರ್ ಇದೆ ಅಂತ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ಸರ್ ಹೇಳಿದ್ರು, ಇವ್ರು ಯಾರು ಈ ಸರ್ ಹೇಳಿದ್ರು ಕೋರ್ಟ್ ಆರ್ಡರ್ ಇದೆ, ಕೊಡಿ ಸರ್ ಕೋರ್ಟ್ ಆರ್ಡರ್. ಎಲ್ಲಿ ಸರ್ ಅವ್ರು ಹೇಳ್ತಿರುವಂತದ್ದು ಕೋರ್ಟ್ ಅಲ್ಲಿ ಇಲ್ಲೀಗಲ್ ಅಂತ ಹೇಳಿ ಅದಕ್ಕೆ ಆರ್ಡರ್ ಬೇಕಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ನಾನು ರಿಟ್ ಪಿಟಿಷನ್ ನಂಬರ್ ಹೇಳ್ತೀನಿ, ನೀವೇ ನಿಮ್ ಸಿಸ್ಟಮ್ ಅಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು ಸ್ಪಷ್ಟ, ಈ ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ ಹೈಕೋರ್ಟ್ ಹೇಳಿದ್ಮೇಲೆ ನಮಗೆ ಕರ್ನಾಟಕಕ್ಕೆ ಹೈಕೋರ್ಟೇ ಮೇಯ್ನು, ದೇಶಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ ಬಂದಿದೆ ಈ ಕೇಸ್ ಆಲ್ರೆಡಿ. ನಮಗೆ ಈಗ ಡಬಲ್ ಬೆಂಚ್ ಏನ್ ಹೇಳಿದ್ದಾರೆ, ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿದೆ ಈ ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ. ಸರ್ ಅದಕ್ಕಂತಾನೆ 5 ಜನ ಒಳ್ಳೆ ಇದರಲ್ಲಿ ಮಿನಿಸ್ಟರ್ಗಳನ್ನ ಪೋಸ್ಟ್ ಮಾಡಿ ಅದೇನಿದೆ ತನಿಖೆ ಮಾಡಿ ಅಂತ ಹೇಳೋರು. ಯಾವಾಗ ಸರ್? ಮೊನ್ನೆ ಏನ್ ಸರ್ ಹೇಳಿದ್ರು ಸರ್, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿನ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಸರ್ ಈಗ ಗೌರ್ಮೆಂಟ್ ಶಾಮೀಲಾಗಿದೆ ಅಂತಂದಾಗ ಗೌರ್ಮೆಂಟ್ ಈಗ ನೋಡಿ ಗೌರ್ಮೆಂಟ್ ದುಡ್ಡು ಕಟ್ಟಲ್ಲ, ನಾನು ಹೋಗ್ತಾ ಇದ್ದೀನಿ ದುಡ್ಡು ಕಟ್ಟೋದು. ಈಗ ರೈತರು 23 ವರ್ಷ ಆಗಿದೆ ಸರ್. ಒಂದು ಗೌರ್ಮೆಂಟ್ ಹತ್ರ ಕೇಳಿ ಅಂತ ಹೇಳಿದ್ರಲ್ಲ ನೀವು, ಇದೆಲ್ಲ ಕ್ಲಿಯರ್ ಆಗೋವರೆಗೂ ನೀವು ಟೆಂಪರರಿ ಅವಧಿಗೆ ನೀವು ಗೌರ್ಮೆಂಟ್ ಕೊಟ್ಟಿರಿ, ಗೌರ್ಮೆಂಟ್ ನೋಡ್ಕೊಳ್ಳಿ, ಅದಾದ್ಮೇಲೆ ನಾವು ಇದನ್ನ ನೋಡ್ಕೊಳ್ತೀವಿ ಅಂತ ನೀವು ಕೇಳ್ಬೋದಲ್ಲ. ಸರ್ ನೀವು ಗೌರ್ಮೆಂಟಿನ ಒಂದು ಡಿಸಿಷನ್ ತಗೊಳ್ತಿದ್ರೆ ಆದ್ರೆ ಇನ್ನೊಂದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ಕೋರ್ಟ್ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅನ್ಸಲ್ವಾ? ಏನ್ ಸರ್ ಈಗ ಕೋರ್ಟ್ ಹೇಳಿದೆ ಇಲ್ಲಿಗಲ್ ಅಂತ. ಓಕೆ, ಇಲ್ಲಿಗಲ್ ಯಾವ್ದು ಸರ್ ಹೇಳಿದ್ರು? ಓಕೆ, ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ ಹೇಳಿರೋದು. ಓಕೆ, ರೋಡ್ ಬಗ್ಗೆ ಏನಾನ ಹೇಳೋರು? ಇಲ್ಲ, ಟೋಲಿನ ಬಗ್ಗೆ ಏನು ಹೇಳಿಲ್ಲ. ಓಕೆ, ನಾನು ಟೋಲ್ ಇದು ಮಾಡ್ತಾ ಐ ಆಮ್ ಟಾಕಿಂಗ್ ಅಬೌಟ್ ಟೋಲ್ ಸರ್. ಜಾಸ್ತಿ ಮಾಡ್ತಿದ್ದೀರಾ ಪ್ರೈಸ್? ಇದು ನಿಮಗೆ ಮಾನವೀಯತೆಯಲ್ಲಿ ಒಪ್ಪುತ್ತೇನ್ರಿ? ಇದು ವರ್ಷ ನಾನು 5-6 ವರ್ಷದಿಂದ ಓಡಾಡ್ತಿದ್ದೀನಿ. ಪ್ರೈಸ್ ಇದು ಲಾಜಿಕ್ ಇದೆಯಾ? ಇದು ರೇಟ್ ಅಲ್ಲ, ಒಂದು ಇತ್ತೀಚೆಗೆ ಅವ್ರ ಒಂದು ಮಾತನ್ನ ಹೇಳ್ತಾರೆ, ಈ ತರ ಇನ್ಕ್ರೀಸ್ ಮಾಡೋದಿದೆಯಲ್ಲ, ಇಟ್ಸ್ ಎ ಪ್ರೈವೇಟ್ ಲಾಬಿಸಮ್ ಅಂತ ಹೇಳ್ತಾರೆ ಇದಕ್ಕೆ. ಆಯ್ತಾ? ದಯವಿಟ್ಟು ನಿಮ್ಮ ಸಾಹುಕಾರರು ನೀವೇನು ಹೇಳಿ ವಹಿಸ್ಕೊಂಡು ಮಾತಾಡ್ಬೇಡಿ. ಇದೇನೋ ಕೋರ್ಟು ಕೇಸು ಮತ್ತೊಂದು ಈ ತರ ನೀವು ಹಣ ಕೀಳೋದಿದೆಯಲ್ಲ, ಇದು ಲಾಜಿಕೇ ಅಲ್ಲ ಬೆಂಗಳೂರು ಜನರಲ್ಲಿ. ಸರ್ ಒಂದೇನು ಅಂದ್ರೆ ಮಾಡಕ್ಕೆ ಏನ್ ಹೇಳಿ, ಯಾವ್ದು ನೈತಿಕತೆ ಇಲ್ಲ ಅಂತ ಇವರು ಹೋಲ್ಸೇಲ್ ಇದನ್ನ ಹೇಳಿ ಸರ್, ಸ್ವಲ್ಪ ಪ್ರೈಸ್ ಆದ್ರೂ ಕಮ್ಮಿ ಮಾಡಿ ಸರ್. ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ, ಸ್ಟ್ರೈಟ್ ಅವೇ ಒಂದು ಅರ್ಧ ಪ್ರೈಸ್ ಕಮ್ಮಿ ಮಾಡಿ ಅಂತ ಹೇಳಿ. ಈಗ ಒಂದು 15 ದಿನದಿಂದ ಜಾಸ್ತಿ ಮಾಡಿದ್ದು ತಾನೇ ಸರ್? ಅದಕ್ಕೆ ಅಂತ ಒಂದು ಮಾನದಂಡ ಇರಲ್ವಾ? ಯಾವುದೇ ಪ್ರೈಸ್ ಇನ್ಕ್ರೀಸ್ ಮಾಡಕ್ಕೆ ಮಾನದಂಡ ಇರಲ್ವಾ? ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ನಿಮ್ಗೆ ರೈಸ್ ಮಾಡಕ್ಕೆ? ಅದು ರೈಸ್ ಮಾಡಕ್ಕೆ ನಿಮ್ಗೆ ಯಾರು ಪರ್ಮಿಷನ್? ಸರ್ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ, ಇವರು ನೀವು ಟೋಲ್ ನ ಕಲೆಕ್ಟ್ ಮಾಡಬಾರ್ದು ಅಂತಿದೆ. ನಾನೇ ಇದೇ ರೋಡ್, ನಾನು ಇರೋದಿಲ್ಲ ಬಾಪೂಜಿ ನಗರದಲ್ಲಿ. ಓಡಾಡ್ಬೇಕಾದ್ರೆ ರೆಡಿ ಆಗ್ತಾ ಇರುತ್ತೆ, ಆದ್ರೂ ಟೋಲ್ ಕಲೆಕ್ಟ್ ಮಾಡ್ತೀರಾ ಸರ್? ಇವರು ಹೋಲ್ಸೇಲ್ ಅಲ್ಲ, ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ನಾವು ಅದನ್ನ ಏನ್ ಮಾಡ್ತೀವಿ 10% ರೈಸ್ ಮಾಡಿದೀವಿ ಅಂತ. ಬಟ್ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ನಾನೊಬ್ಬ ಎಕನಾಮಿ ಫ್ಯಾಕಲ್ಟಿ UPSC ಟೀಚ್ ಮಾಡುವಂತ ಎಕನಾಮಿ ನನಗೆ ಅಷ್ಟು ಅಲ್ಲ ಅಂದ್ರೆ ಒಂದು ರೇಂಜಿಗೆ ಗೊತ್ತು. ನೀವು ಇಂಡಿಯಾದಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಬಂದಾಗ ಎಲ್ಲೂ 10% ಅದಕ್ಕಿಂತ ಜಾಸ್ತಿ ಇಲ್ಲ. ಇವತ್ತಿಗೆ ಗೌರ್ಮೆಂಟ್ ಇರೋದು ಏನು ಅಂದ್ರೆ 4 ± 2%, ಅಂದ್ರೆ 2 to 6% ರೇಂಜ್ ಅಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇರಬೇಕು ಅಂತ ಹೇಳಲಾಗುತ್ತೆ. ಅಂತದ್ರಲ್ಲಿ ಪ್ರತಿ ವರ್ಷ 10% ಏರಿಕೆ ಮಾಡ್ತಾ ಇರೋದಾದ್ರೆ ಅದು ನನಗನ್ಸುವಂಥದ್ದು ಅದು ಅಗಲು ದೊರಡೆ ಅಂತ ಅನ್ಸುತ್ತೆ. ನಿಜನಾ ಸರ್? ಖಂಡಿತ. ನಾವು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಮಗೆ ಕಾಡ್ತಾ ಇರೋಂತ ಪ್ರಶ್ನೆ ಏನು ಅಂತಂದ್ರೆ, ಈ ಸರ್ಕಾರನ ರೂಲ್ ಮಾಡ್ತಾ ಇರೋದು DK ಶಿವಕುಮಾರ್ ಅವರ ಅಥವಾ ಅಶೋಕ್ ಚೇಣಿ ಅವರ ಅಂತ ಪ್ರತಿಯೊಬ್ಬರು ನಮ್ ಪ್ರಶ್ನೆ ಆಗಿದೆ. ಇಷ್ಟ ಬಂದಂಗೆ ಇವರು ರೇಟ್ ರೈಸ್ ಮಾಡ್ಕೊಂಡು ಇಷ್ಟ ಬಂದಂಗೆ ಟೋಲ್ ಕಲೆಕ್ಷನ್ ಮಾಡ್ತಾ ಹೋದ್ರೆ ಅಡ್ವೊಕೇಟ್ ಫಾರ್ 46 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರತಿ ಸಾರಿ ನನಗೆ ಮದ್ದೂರು ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಟೋಲ್ ಕಟ್ತೀವಿ ಗೊತ್ತಾ ನಾವು? ಓಕೆ ಸರ್, ಇಲ್ಲಿವರೆಗೂ ಪ್ರಶ್ನೆ ಮಾಡಿರಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ಪ್ರಾಬ್ಲಮ್ ಅದಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ಪಬ್ಲಿಕ್ ಗೊತ್ತಿರಲ್ಲ.
ಪಬ್ಲಿಕ್ ಗೊತ್ತೋದು ಯಾವಾಗ ಪ್ರಾಬ್ಲಮ್ ಬಂದಾಗ. ಓಕೆ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ನಾವು ವಕೀಲರು ಗೊತ್ತಾಗುತ್ತೆ, ಇಲ್ಲ ನಮಗೂ ಗೊತ್ತಾಗಲ್ಲ. ಈಗ ಕ್ಲೈಂಟ್ ಬಂದು ಹೇಳೋ ತನಕ ನಮ್ಗೇನು ಗೊತ್ತಿರುತ್ತೆ? ಪ್ರಾಬ್ಲಮ್ ಗೊತ್ತಾದಾಗ ಮಾತ್ರನೇ ನಾವು ಫೈಟ್ ಮಾಡೋದು. ಅಲ್ಲಿ ತನಕ ನಾವು ಫೈಟ್ ಸರ್ ಇವತ್ತಿಗೆ ವೀಕ್ಷಕರು ಹೇಳ್ತಿರೋದೇನು ಅಂದ್ರೆ ಕೋರ್ಟ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಆರ್ಡರ್ ಆಗುತ್ತೆ. ಆರ್ಡರ್ ಆಗಿದ್ದು ನೆಕ್ಸ್ಟ್ ದಿನದಿಂದ ಈ ರೀತಿ ಹೋರಾಟ ಮಾಡಿದ್ರೆ ಓಕೆ, ಆದ್ರೆ ಕುಮಾರಸ್ವಾಮಿ ಬಂದು ಹೇಳಿದ ತಕ್ಷಣ ಈ ರೀತಿ ಬಂದು ಹೋರಾಟ ಮಾಡ್ತಿದ್ರೆ ಅಂದ್ರೆ ರಾಜಕೀಯ ಬಗ್ಗೆ. ಓಕೆ ಸಾರ್ವಜನಿಕರಿಗೆ ಪಬ್ಲಿಕ್ ಇಂಟ್ರೆಸ್ಟ್. ಓಕೆ ನಾವು ಎಷ್ಟೋ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತದೆ ನಾವೆಲ್ಲ. ನಾವು ವಿಲ್ ನಾಟ್ ಟೇಕ್ ಮನಿ ಅಟ್ ಆಲ್. ಓಕೆ ನಾವು ಫೀಸೇ ತಗೊಳ್ಳಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಬಂದಾಗ ಹೈಕೋರ್ಟ್ ಅಲ್ಲಿ ನಾವು ಡಿವಿಷನ್ ಬೆಂಚ್ಗೆ ಹಾಕುವಾಗ ವಿಲ್ ನಾಟ್ ಚಾರ್ಜ್ ಎನಿಥಿಂಗ್. ಓಕೆ ಪಬ್ಲಿಕ್ ಇಂಟ್ರೆಸ್ಟ್. ಎಷ್ಟು ಜನ ವಾಸುದೇವ್ ಅಂತ ಇದ್ರು, ಎಂತೆಂತ ಪಬ್ಲಿಕ್ ಲಿಟಿಗೇಷನ್ ಫೈಟ್ ಮಾಡೋ ಅಡ್ವೊಕೇಟ್ಸ್ ಇದ್ರು. ದೇ ಆರ್ ನಾಟ್ ದೇರ್. ಓಕೆ ಡಾಕ್ಯುಮೆಂಟ್ ಹೆಗ್ಡೆ ನಿಂತಿದ್ದು ಯಾವಾಗ ಅಲ್ಲಿ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಪ್ರಾಜೆಕ್ಟ್ ಆಗಿತ್ತಲ್ಲ, ಹೆಗ್ಡೆದು ಯಾರು ನಿಲ್ಸಿದ್ರು? ವಾಸುದೇವ್ ಅಂತ ಸುಪ್ರೀಂ ಕೋರ್ಟ್ ಹಿ ಟುಕ್ ನಾಟ್ ಟೇಕನ್ ಒನ್ ಪೈಸಾ ಫ್ರಮ್ ಎನಿಬಡಿ. ಹಿ ಫಾಟ್ ಹಿಮ್ಸೆಲ್ಫ್. ಹಿ ಇನ್ವೆಸ್ಟೆಡ್. ಓಕೆ ಸಿ ನಮಗೆ ವಕೀಲರಿಗೆ ಗೊತ್ತಾಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಯಾವಾಗ ನಮಗೆ ಗೊತ್ತಾಗುತ್ತೆ ದೆನ್ ಓನ್ಲಿ ವಿ ಕ್ಯಾನ್ ಕಲೆಕ್ಟ್ ದ ಡಾಕ್ಯುಮೆಂಟ್ಸ್. ಆ ಕಲೆಕ್ಟ್ ಡಾಕ್ಯುಮೆಂಟ್ ಸ್ಟಡಿ ಮಾಡಿದ್ಮೇಲೆ ವಿಲ್ ಬಿ ನೋ ವಾಟ್ ಇಸ್ ದಿ ಲ್ಯಾಕುನಾ. ದೆನ್ ಓನ್ಲಿ ವಿ ಕ್ಯಾನ್ ಫೈಟ್. ಅಲ್ಲ ನಾವೇನು ಮಾಡೋಕ್ಕಾಗುತ್ತೆ? ಸೊಲ್ಯೂಷನ್ ಏನು? ಬರೀ ಇದ್ರ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಏನು ದ ಥಿಂಗ್ ವುಡ್ ಬಿ ಯಾರು ಸರ್ಕಾರದಲ್ಲಿ ಇದಾರಲ್ಲ ಅವ್ರು ಅರ್ಥ ಮಾಡ್ಕೊಂಡು ಪಬ್ಲಿಕ್ ಸಮಸ್ಯೆ ಅರ್ಥ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಸರ್ ಇಲ್ಲಿ ನೈಸ್ ರೋಡ್ ಸಪೋರ್ಟಿವ್ ಸ್ಟಾಫ್ ಈ ತರ ಏನ್ ಹೇಳಿ ನಮ್ಗೆ ಅಡ್ಗಡ್ತಾರಲ್ಲ, ಅವ್ರು ಫಸ್ಟ್ ನಿಲ್ಸ್ಬೇಕು, ಅವ್ರ ಬಾಸಿಗೆ ಹೇಳ್ಬೇಕು. ಸರ್ ತುಂಬಾ ವಿರೋಧ ಇದೆ, ಇಲ್ಲಿ ಹ್ಯಾಂಡ್ಲ್ ಅದು ಮೊರಾಲಿಟಿ, ನೈತಿಕತೆ ಅವ್ರದ್ದು. ದಯವಿಟ್ಟು ನೀವು ಬನ್ನಿ ಸರ್, ಇಲ್ಲಾಂದ್ರೆ ನಾವು ಫ್ರೀ ಆಗಿ ಬಿಡ್ತೀವಿ ಸರ್. ಇಲ್ಲಿ ಜನ ನಮ್ಮನ್ನ ಹೇಳಿ ಪ್ರತಿ ಸತಿ ಬಂದು ನಿಲ್ಲಿಸ್ತಾರೆ ಅಂತ ಇವ್ರು ಮಾಡ್ಬೇಕು. ಇವರು ಇಲ್ಲಿ ಬಾಡಿ ಗಾರ್ಡ್ಸ್ ತರ ಏನ್ ಹೇಳಿ ದೊಡ್ಡವ್ರಿಗೆ ನಿಂತ್ಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ನೀವು ಕೇಳ್ತೀರಾ ಕುಮಾರಸ್ವಾಮಿ ಹೇಳಿಕ್ ಏನಕ್ ಬಂದ್ರಿ ಅಂತ. ಕುಮಾರಸ್ವಾಮಿ ಇಸ್ ಜನನಾಯಕರು. ಇಲ್ಲಿ ಕರ್ನಾಟಕದಲ್ಲಿ ಒಂದ್ 2-3 ಜನ ಜನನಾಯಕರು ಇರೋದು. ಅವರು ಸಪೋರ್ಟ್ ಮಾಡಿದಾಗ ಜನರಲ್ ಪಬ್ಲಿಕ್ ಏನ್ ಹೇಳಿ ಸ್ವಲ್ಪ ಧೈರ್ಯ ತಗೊಂಡು ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ. ಕುಮಾರಸ್ವಾಮಿ ಹೇಳಿಕ್ ಯಾಕೆ ಬಂದ್ರಿ ಅಂದ್ರೆ ಏನ್ ಹೇಳಿ ಪ್ರತಿಯೊಬ್ರು ಒಬ್ಬೊಬ್ಬರಿಗೆ ವೋಟರ್ಸ್ ಆಗಿರ್ತಾರೆ, ಅದಲ್ಲ ಕ್ವಶನ್. ಅವ್ರು ಧೈರ್ಯ ಕೊಟ್ಟಿದ್ದಾರೆ, ಅದಕ್ಕೆ ಜನ ಕೇಳ್ತಾರೆ. ನನ್ನ ಪ್ರಕಾರ ಇಲ್ಲಿ ನೈಸ್ ಟೋಲ್ ಅಲ್ಲಿ ಇದ್ದವರು ಇವ್ರು ಫಸ್ಟ್ ಬದಲಾವಣೆ ಆಗಬೇಕು. ಸರ್ ನಮ್ಗೆ ಆಗ್ತಿಲ್ಲ, ಸಿಕ್ಕಾಬಡೆ ಪ್ರೊಟೆಸ್ಟ್ ಇದೆ, ನಮ್ಗೆ ಆಗ್ತಿಲ್ಲ, ದಯವಿಟ್ಟು ನೀವು ಬನ್ನಿ ಸರ್ ಅಂತ ಅವ್ರು ಹೇಳ್ಬೇಕು. ಇಲ್ಲ ಫ್ರೀ ಆಗಿ ಬಿಡ್ಬೇಕು ಸರ್. ಅರ್ಧ ಜನಕ್ಕೆ ಇಲ್ಲಿ ತೊಂದರೆ ಇರೋದು ಏನ್ ಗೊತ್ತಾ ಸರ್, ಅವರು ಹಿಡ್ದಿಲ್ ಮಾಡ್ಯಾರೋ ಮತ್ತೊಂದೇನೋ ಗೊತ್ತಿಲ್ಲ, ರೇಟ್ ರೈಸ್ ಮಾಡ್ತಿರೋದು. ಈ ತರ ಮಾಡಬಾರ್ದು. ಅದೇ ಬೇರೆ ಟೋಲ್ಗಳು ಮಾಡಲ್ಲ. ಪ್ರತಿ ವರ್ಷ ದೀಸ್ ಪೀಪಲ್ ಆರ್ ಎನ್ಹಾನ್ಸಿಂಗ್ 15%. ನಾನು ಫಸ್ಟು ಇಲ್ಲಿಂದ ನಮ್ಮೂರು ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಯೂಸ್ ಟು ಪೇ 60 rupees. ವಾಟ್ ಐ ಆಮ್ ಪೇಯಿಂಗ್ ಸುಮಾರು 240 ರೂಪಾಯಿ ಅನ್ಸುತ್ತೆ. ಇಲ್ಲಿಂದ ನೀವು ಅಲ್ಲಿಗೆ NH4 ಹೋಗ್ಬೇಕು ಅಂತ ಹೇಳಿದ್ರೆ ಟು ಪೇ 240 rupees. ಬಸ್ ಹತ್ಬಿಟ್ರೆ ನಮ್ಮೂರು ಸೇರ್ಕೊಂಡ್ಬಿಡ್ತೀನಿ ಚಿತ್ರದುರ್ಗ. ಪ್ರಾಬ್ಲಮ್ ಈಸ್ ನಮ್ಗೆ ಆಕ್ಚುಯಲ್ ಆಗಿ ಮೊದಲೆಲ್ಲ ಈ ಹೈವೇ ಇದೆಯಲ್ಲ, ಹೈವೇ ಒಳಗೆ ವಕೀಲರಿಗೆ ಟೋಲ್ ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ದೇವರ್ ನಾಟ್ ಕಲೆಕ್ಟ್ ವಕೀಲರು ಕಲೆಕ್ಟ್ ಮಾಡ್ತಿಲ್ಲ, ಆದ್ರೂ ನಾವು ಇಲ್ಲಿ ಟೋಲ್ ಕೊಡ್ತಾ ಇದ್ವಿ. ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರು ಅವರು. ಯಾರು ಮಾಡ್ತೀರಾ? ನಾವು ಕೋರ್ಟ್ ಹೋಗ್ಬೇಕು 11 ಗಂಟೆಗೆ. ನಾನು ಹೇಳ್ತೀನಿ ಜಗಳ ಇನ್ನು 20 ರೂಪಾಯಿನ ಟೋಲ್ ಜಗಳ ಮಾಡ್ತಾ ಕೂತ್ಕೊಳ್ಳಿ ಅವ್ರ ಹತ್ರ. ಆಗಲ್ಲ. ದೇರ್ಫೋರ್ ನಾವು ಕೊಟ್ಬಿಟ್ಟು ಹೋಗ್ತಾ ಇದ್ವಿ ಸುಮ್ಮನೆ. ಯಾರಪ್ಪ ಸರ್ ಈಗಾಗಲೇ ಪ್ರಾಜೆಕ್ಟ್ ಇಲ್ಲಿಗಲ್ ಅಂತ ಹೇಳಲಾಗಿದೆ, ನೀವೇ ಕೋರ್ಟ್ ಅಲ್ಲಿ ಇನ್ನೊಂದು ಪಿಟಿಷನ್ ಅನ್ನ ಹಾಕಿ ಅಲ್ಲಿ ಟೋಲ್ ಅನ್ನ ಕಟ್ಟಿಲ್ಲಂಗೆ ಅದ್ ಮಾಡ್ಲಿಕ್ಕೆ ಆಗಲ್ವಾ? ಕೋರ್ಟ್ ಫೇಲ್ಡ್ ಮಾಡಿದ್ವಿ. ನಾವು ಪಿಟಿಷನ್ ಹಾಕೊಂಡು ಸಿಟಿಲ್ಲ, ಇಟ್ ಬಿಕಮ್ ಕಂಟೆಂಪ್ಟ್. ದೇರ್ಫೋರ್ ಗವರ್ನಮೆಂಟ್ ಹ್ಯಾವ್ ಟು ಟೇಕ್ ದಿ ಇನಿಷಿಯೇಟಿವ್. ಇಲ್ಲಿಗಲ್ ಅಂತ ಕೋರ್ಟ್ ಡಿಕ್ಟೇಟ್ ಮಾಡಿದ್ಮೇಲೆ ಸರ್ಕಾರ ಜವಾಬ್ದಾರಿ ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್. ಸರ್ಕಾರ ತಗೊಳ್ತದೆ ಅಂತ ಅಲ್ಲಿವರೆಗೆ ಕಾಯ್ಕೊಂಡಿರಕ್ಕಲ್ಲ. ನಾವು ಕೋರ್ಟ್ ಒಂದ್ಸರಿ ಹೇಳಿದ್ರೆ ಮುಗ್ದಾಯ್ತು. ಸಾರ್ವಜನಿಕರು ಫಿಕ್ಸ್ ಆಗ್ಬಿಡ್ತೀವಿ. ಇಲ್ಲಿಗಲ್ ಪ್ರಾಜೆಕ್ಟ್ ಅಂದ್ಮೇಲೆ ಮುಗೀತು. ಮಿಕ್ಕಿ ಸರ್ಕಾರ ತಗೊಳ್ತಾ ಬಿಡುತ್ತೆ ನಮಗ್ ಗೊತ್ತಿಲ್ಲ. ನಮಗೆ ಇಲ್ಲಿ ಹೈಕೋರ್ಟ್ ಸುಪ್ರೀಂ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡಿದ್ವಲ್ಲ. As long as it remains unchallenged, that order holds good. It becomes contempt. They had to have gone to Supreme Court. They did not go. Ultimately what? Now publics are suffering. ನಮ್ಮನೆ ಬರ ನಮ್ಗೇನಾಗ್ತೀವಿ, ನಾನು ಮದ್ದೂರ್ಗೆ ಕೇಸ್ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗ್ಬೇಕು. ನಾನು ಈ ಜಗಳ ಆಡ್ಕೊಂಡು ಟೈಮ್ ಇಲ್ಲ. ಸರ್ ಅಲ್ಟಿಮೇಟ್ ಸೊಲ್ಯೂಷನ್ ಏನು ಸರ್ ಇದಕ್ಕೆ? ಗವರ್ನಮೆಂಟ್ ಹ್ಯಾಸ್ to get the entire thing reviewed and take necessary steps to prevent this abuse of process. Public cannot do anything. It's ultimately the government. That would take it. 4 ಜನ ಜೆಂಟ್ಲ್ಮೆನ್ ಗಳು ಬಂದು ಹೇಳಿ ಪ್ರೊಟೆಸ್ಟ್ ಮಾಡಿದಾಗ ಇಲ್ಲ 10 ಜಾಗದಲ್ಲಿ ಎಲ್ಲ ಹೋಗ್ತಿದ್ದಾರೆ. ಬಟ್ ಇವ್ರ ಪಾಪ ಜೆಂಟ್ಲ್ಮೆನ್ ಅವ್ರ ಕೈ ಕಾಸಿಲ್ಲ ಅಂತ ಫಾರ್ಚುನರ್ ಕಾರ್ ಸ್ಟ್ಯಾಂಡಿಂಗ್ ಟು ದ ಹೇಳಿ ನಾನು ಕೊಟ್ಟು ಹೋಗೋದು ಸರ್. ನನ್ನ ದುಡ್ಡಿದೆ, ಸಾರ್ ಹತ್ರ ದುಡ್ಡಿದೆ, ನಾವು ಕೊಟ್ಟೋಯ್ತೀವಿ. ಅದೇ ಬಡ ಒಬ್ಬ ಕ್ಯಾಬ್ ಡ್ರೈವರ್ ಗುರುಗಳೇ, ಒಬ್ಬ ಬಡ ಕ್ಯಾಬ್ ಡ್ರೈವರ್
ಎಲ್ಲಿ ಕೊಟ್ಟು ಹೋಗ್ತಾನೆ? ಒಬ್ಬ ಟೆಂಪೋ ಟ್ರಾವೆಲರ್ ಗುಡ್ಸ್ ಗಾಡಿಯನು ಎಲ್ಲಿಂದ ಕೊಟ್ಟು ಅವ್ರಿಗೆ ಬರೋ ದುಡ್ಡೆಲ್ಲ ಇದೇ ರೀತಿ ಅವ್ರ ಕೊಡ್ಬೇಕಾಗತ್ತೆ. ಮನೆಗೆ ಬಾಡಿಗೆ ಕಟ್ಟರಲ್ಲ, ಮಕ್ಕಳು ಫೀಸ್ ಕಟ್ಟರಲ್ಲ, ತಂದೆ ತಾಯಿ ನೋಡ್ರಲ್ಲ, ಆ ದುಡ್ಡಲ್ಲಿ ಟೋಲ್ ಸುರಿತಾ ಇರ್ತಾರೆ. ನಾವು ಇಷ್ಟ ದಿನ ಕೇಳಿಲ್ಲ, ಈಗ ಹೈಕೋರ್ಟ್ ಹೇಳಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಓಕೆ ನಾನು ಪಾಸ್ ಆಗ್ಬಿಟ್ಟು ಯಾರೋ ನಮ್ಮ ವಕೀಲರು ವೇಟ್ ಮಾಡ್ತಿರಲ್ಲಪ್ಪ ಅಂತ ನಾನು ಕಾರಲ್ಲಿ ಹಾಕ್ಬಿಟ್ಟು ಬಂದೆ. ನಾನು ಓಕೆ ಯಾರೋ ನಮ್ಮ ವಕೀಲರು ಯಾರೋ ಅಲ್ಲ, ಇವತ್ತಿಗೆ ಟೋಲ್ ಇಂದ ಹೆಂಗಾಗಿದೆ ಅಂದ್ರೆ ನಾವೇನೋ ಗೂಗಲ್ ಮ್ಯಾಪ್ ಅಲ್ಲಿ ಅವಾಯ್ಡ್ ಟೋಲ್ಸ್ ಅನ್ನ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಟೋಲ್ ಇಂದ ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸರ್, ಈಗ avoid toll ಅನ್ನ ತುಮಕೂರು option ರೋಡ್ ಅಲ್ಲಿ ಕೊಟ್ಟಿದ್ದಾರೆ. 100 ಜನ ಅಡ್ವೊಕೇಟ್ಸ್ ಹೋಗಿ ನಾವು ಕೇಳ್ದೋ, ನೋಡ್ರಿ ನಿಮ್ಗೆ ಇದು ಬಾರ್ ಆಗಿದೆ, ಆಗ್ಲೇ ನಿಮ್ಗೆ ಕೊಟ್ಟಿರುವಂತ Okay. ಅವಧಿ ಮುಗ್ದಿದೆ, ನೀವು ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಅವ್ರು ಸ್ಟಾಪ್ ಮಾಡ್ತಾ ಮಾಡಿದ್ರು. ಇಲ್ಲ. Okay. ಮೂರು ಇಲ್ಲ, Okay. ಗೆಲುವೇ ಇಲ್ಲ ಇಲ್ಲಿ. Okay. ಕಾಸಂದ್ರ ಇಲ್ಲ, ನೆಲಮಂಗಲ ಇಲ್ಲ, ಕ್ಯಾಸಂದ್ರ ಇಲ್ಲ. ಓಕೆ 3 ಕಡೆದು 1 ಪೈಸಾ ಟೋಲ್ ಪೇಮೆಂಟ್. ಓಕೆ ಅಡ್ವೊಕೇಟ್ಸ್ ಹೋಗಿ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಫ್ರೀ ಸಿಗ್ತಾ ಇತ್ತಾ? ಅವ್ರಿಗೆ ಓಕೆ ಆಗುತ್ತೆ. ಅಲ್ಲ, ಅದು ಗವರ್ಮೆಂಟ್ ಇಂದ ಆಗಿರುವಂತ ಪ್ರಾಜೆಕ್ಟ್, ಇದು ಪ್ರೈವೇಟ್ ಪ್ರಾಜೆಕ್ಟ್. ಯಾವ್ದಾದ್ರು ದುಡ್ಡು ಸಾರ್ವಜನಿಕರಿಗೆ ಮಾಡ್ಕೊಳಕ್ಕಲ್ಲ. Okay. ಈಗ as he Public development interest ಅಲ್ಲಿ ನಮಗೆ. ಅವ್ನು ಯಾವ್ದಾದ್ರು ಒಂದು ಟೌನ್ಶಿಪ್ ಡೆವಲಪ್ ಮಾಡಿದಾನ, ಇಲ್ಲ then what is his morality? ಇದು What is his ಪ್ರಾಜೆಕ್ಟ್ right? ಏನ್ ಸರ್? ಬರೀ definitely. 45 ಕಿಲೋಮೀಟರ್ ಪೆರಿಫರಲ್ ರೋಡ್ ಮಾಡದ ಪ್ರಾಜೆಕ್ಟ್ ಇದು? ಕಾಸು ಮಾಡ್ಕೊಳಕ್ಕೆ. ಅದಲ್ಲ, ನಮ್ಮ ಈ ಮನೆ- ಪ್ರಾಜೆಕ್ಟ್ ಬಹಳ ದೊಡ್ಡದು, ದೊಡ್ಡವ್ರು ಹೇಳ್ತಾರೆ. 78,000 ಕೋಟಿ ಕಲೆಕ್ಟ್ ಮಾಡಿರೋದು ನಾನು ಮೊನ್ನೆ ಕ್ಯಾಲ್ಕುಲೇಟ್ ಮಾಡಿದೆ ಕುತ್ಕೊಂಡು. ಓಕೆ ಒಬ್ಬೊಬ್ಬ ಟೋಲ್ ಪ್ಲಾಜಾ ಲೆಕ್ಕ ಹಾಕಿದ್ರೆ ನೀವು, that man has so far collected 78,000 crores. ಓಕೆ ಹಾಕಿರೋದು 1,000 ಕೋಟಿ, ಕಲೆಕ್ಷನ್ ಮಾಡಿರೋದು 78,000 ಕೋಟಿ. 78,000. ಇವ್ರು ರೈತರು ನೇಣಾಕೊಂಡು ಸಾಯ್ತಾ ಇದ್ರು, ಒಬ್ಬರಿಗೂ ಪರಿಹಾರ ಇಲ್ಲ. ರೈತರ ಹತ್ರ 26,000 ಎಕರೆ ತಗೊಂಡಿರೋದು, 1,300 ಎಕರೆ ರೋಡ್ ನೋಡಿ, ಮಾಡಿ ರಿಯಲ್ ಎಸ್ಟೇಟ್ ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅವ್ರು. ರೈತರು 25 ವರ್ಷದಿಂದ ಆಮೇಲೆ ಕೊಂಡು ಸಾಯ್ತಾ ಇನ್ನೊಂದು ಇದ್ದಾರೆ. ಜನ ಗೊತ್ತಾ, ಟೋಲ್ ಅಲ್ಲಿ ಅದು ಮುಂದೆ ಎಲ್ಲಾರು ಟೋಲ್ ಅಲ್ಲಿ ಕೆಲಸ ನಡಿಬೇಕಾದ್ರೆ ಟೋಲ್ ಕಲೆಕ್ಟ್ ಮಾಡೋ ಇಲ್ಲ ಅಂದ್ರೆ ರೂಲ್ಸ್ ಇದೆ. Okay. ಆದ್ರೆ ಅವರು ಅಲ್ಲಿ ಮುಂದೆ ಕಡೆ ಏನ್ ಮಾಡ್ತಾರೆ, ಒನ್ ವೇ ಮಾಡ್ಬಿಟ್ಟು ಬ್ಯಾರಿಕೇಡ್ ಹಾಕಿ ಒನ್ ವೇ ಮಾಡಿ ಒನ್ ವೇಲಿ ಜನ ಬಿಟ್ಬಿಟ್ಟು ಕೆಲಸ Traffic ಮಾಡ್ತಾರೆ. ಒಂದೊಂದು hour, 2 hour traffic ಕೆಲಸ ಮಾಡ್ತಾ ಇರ್ತಾರೆ, ಈ ಟೋಲ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. Okay. ಟೋಲ್ ಒಂದು ಚೂರು ಒದ್ದೆ ಗುದ್ದಿ ತಗೊಂಡು ಅಗಿತಾ ಇದ್ರು ಟೋಲ್ ಕಲೆಕ್ಟ್ ಮಾಡುವ ರೂಲ್ಸ್ ಇದೆ. ಓಕೆ ಆ ರೂಲ್ಸ್ ಯಾವತ್ತೂ ಪಾಲಿಸ್ತಾರ ಮಾಡೋದೇ ಹಿಂಗೆ ಅಂತಾರೆ, ದಬ್ಬಾಳಿಕೆ ಮಾಡ್ತಾರೆ, ಇಲ್ಲಿ ಗುಂಡಾಗಿರಿ ಮಾಡ್ತಾರೆ. ಓಕೆ ಈ ನಮ್ಮ ಮೇಲೆ ಕನ್ನಡ ಪರ ಹೋರಾಟಗಾರರ ಮೇಲೆ ಗುಂಡಾಗಿರಿ ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಈ ಸಾಮಾನ್ಯ ಜನ್ಮೆ ಮಾಡೇ ಬಿಡ್ತಾರ ಅವರು. ಓಕೆ they have to. ಸರ್, ನಾವು ಗಲಾಟೆ ಮಾಡಕ್ ಬಂದಿಲ್ಲ, Okay. ನಾವು ಕಾನೂನು ಕೇಳಕ್ ಬಂದಿದೀವಿ, ಧ್ವನಿ ಎತ್ತಕ್ ಬಂದಿದೀವಿ, Public ಸಾರ್ವಜನಿಕರಿಗೆ, ಗೆ, ಪಬ್ಲಿಕ್ಗೋಸ್ಕರ, ನಮಗೋಸ್ಕರ ಅಲ್ಲ. ನಮಗೋಸ್ಕರ ಅಲ್ಲ ಬಿಡಿ. ಓಕೆ ನಮಗ್ ಬೇಕಿಲ್ಲ, ನಾವು ಕಟ್ಟೋಯ್ತೀವಿ, ಆದ್ರೆ ಒಬ್ಬ ಸಾರ್ವಜನಿಕ ಬಡವ್ರಿಗೋಸ್ಕರ ನಾವು ಧ್ವನಿ ಎತ್ತಾ ಇದೀವಿ ಸರ್. ಓಕೆ ಅವರು ನಮ್ಗೆ, ನಾವ್ ಏನಾದ್ರು ಧ್ವನಿ ಎತ್ತಿದೆ ತಪ್ಪನ್ನೋದಾದ್ರೆ ನಮ್ಮ ಮೇಲೆ ಏನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ಸರ್, ನನ್ ಕೊನೆ ಪ್ರಶ್ನೆ ಅಲ್ಲ ಬರ್ಲಿ. ಸರ್, ನನ್ ಕೊನೆ ಪ್ರಶ್ನೆ, ಟೋಲ್ ಕಟ್ಟು ಮುಂದಕ್ಕೆ ಹೋಗ್ತೀರಾ, ಟೋಲ್ ಕಟ್ಟದೆ ಮುಂದಕ್ಕೆ ಹೋಗ್ತೀರಾ? ಓಕೆ ಓಕೆ ಲೀಗಲ್ ಆಗಿದೆ ಅಂತ ಹೇಳೋವರೆಗೂ ನಾವು ಕಟ್ಟಲ್ಲ. ಓಕೆ ಕಟ್ಟಲ್ಲ. ಓಕೆ ಥ್ಯಾಂಕ್ ಯು ಸರ್. ನಾನು ಆಕ್ಚುಲಿ ಕಟ್ಬಿಟ್ಟು ಮುಂದೆ ಓದ್ಕೊಂಡು ಯಾರೋ ವಕೀಲರು ಗಲಾಟೆ ಮಾಡ್ಕೊಂಡು ಕಾನೂನು. ಓಕೆ ಅಲ್ಲ, ಇವತ್ತು ಏನು ವಕೀಲರೆಲ್ಲ ಕೋರ್ಟಲ್ಲಿ ವಾದ ಮಾಡಬೇಕಿತ್ತು, ನೋಡಿದ್ರೆ ಟೋಲ್ ಗೇಟ್ ಅಲ್ಲಿ ನಿಂತು ವಾದ ಮಾಡುವಂತ ಸಿರಿ ಬಂದ್ಬಿಟ್ಟಿದ್ದೀರಾ. ನಮ್ಗೆ ಹಂಗಲ್ಲ, ಎಲ್ಲಿ ಸಮಸ್ಯೆ ಬರುತ್ತೆ, ಎಲ್ಲಿ ವಿಷಯ ಅಂತ ಅಲ್ವಾ ಅದು. ಅಲ್ಲೇ ಅದು ಕೋರ್ಟ್ ಹೇಳಬೇಕಲ್ಲ, ಪಬ್ಲಿಕ್ ಅಲ್ಲೂ ಅಷ್ಟೇ, ಎಲ್ಲ ಸಾರ್ವಜನಿಕ ಪ್ಲೇಸ್ ಅಲ್ಲೂ ಅಷ್ಟೇ. ಅಲ್ಲ, ಒಂದಂತೂ ನಿಜ, ಪಬ್ಲಿಕ್ ಈ ಒಂದು ನೈಸ್ ಪ್ರಾಜೆಕ್ಟಿನ ವಿಚಾರ ಅಂತ ಬಂದಾಗ ಈಗಲಿಂದ ಅಲ್ಲ, ಮೊದಲಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸಿರುವಂತದ್ದು. 2 ವೀಲರ್ ಎಲ್ಲೂ ಕಟ್ಟೋದಿಲ್ಲ, ಇಲ್ಲಿ 2 ವೀಲರ್ ಕಟ್ಬೇಕು, ನಾನು 2 ವೀಲರ್ ಹೋಗ್ಬೇಕು, ನನಗೆ ಅಯ್ಯೋ ಅನ್ಸುತ್ತೆ. ಒದ್ದಾಗಿ ಮಾಡಿದ್ದಾರೆ ಅದನ್ನು, ಬದಲಿರಲಿಲ್ಲ. ಓಕೆ ಅದಕ್ಕೋಸ್ಕರ ಒಂದು ಟೋಲ್ ಗೇಟ್ ಮಾಡಿ ಅದಕ್ಕೆ ಮಾಡ್ಕೊಂಡು ಅದನ್ನು 2 ವೀಲರ್ಸ್ ಕರೆಕ್ಟ್ ಮಾಡ್ತಿರೋದು ಅವರು. ಓಕೆ ಮೊದಲಿರಲಿಲ್ಲ, ಇನಿಷಿಯಲ್ ಸ್ಟೇಜ್ ಇಟ್ ವಾಸ್ ನಾಟ್ ದೇರ್, ಆಮೇಲೆ ಮಾಡೋದು ಅದನ್ನು. ಓಕೆ ಸರ್, ಸರ್ಕಾರ ಮತ್ತೆ ಅಶೋಕ್ ಏಣಿ ಇಬ್ಬರಿಗೆ ಹೇಳ್ತೀವಿ ಅನ್ನೋದಾದ್ರೆ ಫೈನಲ್ ಆಗಿ ಏನು ಹೇಳ್ತೀರಾ? ಅವ್ರಿಗೇನು ಇಲ್ಲ, ಕೂತ್ಕೋಬೇಕು, ಅಗ್ರಿಮೆಂಟ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ನಡ್ಕೋ. ಓಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಯಾಕೆ ಕತ್ತಕ್ಕಾಗಲ್ಲ, ಓಕೆ ಕಾನೂನು ಇದೆ ಅದಕ್ಕದು. ಕೂತ್ಕೋ, ನಿನ್ನ ಟರ್ಮ್ಸ್ ಪ್ರಕಾರ ಏನಿದೆ ಅಗ್ರಿಮೆಂಟ್ ಪ್ರಕಾರ ನೀನು ಮಾಡಿದ್ಯಾ, ಓಕೆ ಅಗ್ರಿಮೆಂಟ್ ಹ್ಯಾಸ್ ಗಾನ್. ಓಕೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದ ಇನಿಷಿಯೇಟಿವ್, ನಾಟ್ ವಿ. ಓಕೆ ಗೌರ್ಮೆಂಟ್ಗೆ ಅಗ್ರಿಮೆಂಟ್ ಮಾಡಿರೋದು ಯಾರು ಕೇಳಿ ಸರ್ಕಾರ ತಾನೆ. ಅಗ್ರಿಮೆಂಟ್ ಅಲ್ಲಿ ನಾವು ಟೌನ್ಶಿಪ್ ಮಾಡಲಿಲ್ಲ, ದಟ್ ವಾಸ್ ಒನ್ ಆಫ್ ದಿ ಕಂಡೀಷನ್ಸ್ ಇಂಪೋಸ್ಡ್ ಇನ್ ದಿ ಅಗ್ರಿಮೆಂಟ್. Okay. Therefore, when he has committed default in the terms of the agreement goes. ಓಕೆ ಹೊರಗಡೆ ಗೌರ್ಮೆಂಟ್ ನಲ್ಲಿ ನೀನು ಎನ್ಹಾನ್ಸ್ ಮಾಡಬೇಕು, ವರ್ಷಕ್ಕೊಂದ್ಸರಿ ಅವರು ಅದೇ ಅಗ್ರಿಮೆಂಟ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ 30 ವರ್ಷಗಳ ಕಾಲ ಟೋಲ್ ಅನ್ನ ಕಲೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ರೆ, ಆ ಕಾರಣ ಕಲೆಕ್ಟ್ ಮಾಡ್ತಿದ್ದಾರೆ. ಯಾವುದು 30 ವರ್ಷ ಅಲ್ಲ, ಪ್ರಶ್ನೆ ಅಲ್ಲ. ಫಸ್ಟ್ ಫುಲ್ಫಿಲ್ಮೆಂಟ್ ಆಫ್ ದಿ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್ 10 years ಒಳಗಡೆ ಮಾಡ್ಬೇಕಲ್ಲ. 10 years ಒಳಗಡೆ ಪ್ರೀ ಕಂಡೀಷನ್ ಅದು ಟೋಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರೀ ಕಂಡೀಷನ್ 10 years ಕಂಪ್ಲೀಟ್ ಮಾಡಬೇಕು. ಓಕೆ ನೀನ್ ಟೌನ್ಶಿಪ್ ಡೆವಲಪ್ ಮಾಡು, ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ಯಾ, ಅಲ್ಲಿ ಹೋಗಿದ್ಯಾ, ಇಂಡಸ್ಟ್ರಿಯಲ್ ಇದಕ್ಕೆ ಬಾಡಿಗೆ ಕೊಡ್ತೀಯಾ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀಯಾ, ಆ ಜಾಗ ತಗೊಂಡ್ರೆ ಟೌನ್ಶಿಪ್ ಡೆವಲಪ್ ಮಾಡಕ್ಕೆ. Okay. ಮಾಡೋದೇನು ಇರೋ ಕತ್ತಕ ಇದ್ದಾರೆ. ಸೊ ವಾಟ್ ಅಬೌಟ್ ದ ಲ್ಯಾಂಡ್, ಈಗ ಏನು ಅಕ್ವೈರ್ ಮಾಡ್ಕೊಂಡಿದ್ರು ಆ ಲ್ಯಾಂಡ್ ಏನ್ ಮಾಡಬೇಕು ಅಂತ ಹೇಳ್ತಾರೆ. Government can take any decision in the discretion of the government. They can quote because of the violation of the terms of the agreement. We are cancelling this agreement. ಓಕೆ
ಆರ್ ಗೌರ್ಮೆಂಟ್ ವಿಲ್ ಟೇಕ್ ಓವರ್, ಲೆಟ್ ದಮ್ ಡೂ ವಾಟ್ ಎವರ್ ದೇ ವಾಂಟ್. ಓಕೆ ಸರ್. ಅವ್ರು ಮಾಡ್ಬೋದಲ್ಲ, ಸರ್ಕಾರ ತಾನೆ. ಯಾವಾಗ ನಾವು ELC ಒಳಗೆ ಒಂದು ಲ್ಯಾಂಡ್ ನೋಟಿಫಿಕೇಶನ್ ಆದ್ರೆ ಇಟ್ ಕಮ್ಸ್ ವೆಸ್ಟ್ ವಿತ್ ದಿ ಗೌರ್ಮೆಂಟ್ ಅಂತೀವಿ. ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಏನಾದ್ರೆ ವೆಸ್ಟ್ ವಿತ್ ದಿ ಗೌರ್ಮೆಂಟ್ ಅಂತೀವಿ. ದ ಮೊಮೆಂಟ್ ದ ಲ್ಯಾಂಡ್ ಗೋಸ್ ಟು ದಿ ಗೌರ್ಮೆಂಟ್, ಡಿಸ್ಕಷನ್ ಗೌರ್ಮೆಂಟ್. ನನ್ನ ಪ್ರಾಪರ್ಟಿ ಕೊಂಡ್ಕೊಂಡ್ಮೇಲೆ ಅಲ್ಲಿ ನಾನು ಮನೆ ಕಟ್ತೀನೋ ಕಾಂಪ್ಲೆಕ್ಸ್ ಕಟ್ತೀನೋ ಸಬ್ಜೆಕ್ಟ್ ಟು ದಿ ಬಿಲ್ಡಿಂಗ್ ಬೈಲಾಸ್ ಅಂಡ್ ದಿ BBMP ಆಕ್ಟ್ ಪ್ರಕಾರ ನಾನು ಕಟ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ನೀನು ಅಗ್ರಿಮೆಂಟ್ ಟರ್ಮ್ ಹಾಕ್ಕೊಂಡು ಇವನು 10 ವರ್ಷದೊಳಗೆ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಇವನು ರಿಂಗ್ ರೋಡ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಕಡೆ ದುಡ್ಡೆಲ್ಲ ಒಳಗಡೆ ಹಾಕ್ಕೊಂಡು ಏನೂ ಮಾಡ್ದಂಗೆ ಈಗ 10 ಟೌನ್ ಅವ್ರು ಯಾವ ಅಗ್ರಿಮೆಂಟ್ ಪ್ರಕಾರ ಟೌನ್ಶಿಪ್ ಡೆವಲಪ್ಮೆಂಟ್ ಆಗಿದ್ದಿದ್ರೆ ಆ ಸುತ್ತಮುತ್ತ ಅದಕ್ಕೆ ಎಷ್ಟು ಅನುಕೂಲ ಆಗ್ತಿತ್ತು. 21,000 ಎಕರೆ ಜನರಿಂದ ಕಮ್ಮಿ ಬೆಲೆಗೆ ತಗೊಂಡಿದಾರಲ್ಲ ಅವತ್ತು, ತುಂಬಾ ಕಡಿಮೆ ಬೆಲೆ. 8 ಲಕ್ಷ 7 ಲಕ್ಷ ತಗೊಂಡವ್ರೆ. ಇವತ್ತು 40 ಕೋಟಿ ಜಾಗ ಇವತ್ತು ಅಲ್ಲ, ಇವತ್ತಿಗೂ ಅವ್ರು ಹೇಳ್ತಿರುವಂತದ್ದು ಏನು ಅಂದ್ರೆ ಒಂದು 1,200-1,300 ಎಕರೆ ಅಕ್ವೈರ್ ಮಾಡಿದ್ರೆ ಅದಕ್ಕೆ ಬರೀ 316 ಕೋಟಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂತ. ಯಾರು ಕೊಟ್ಟು ಎಷ್ಟು ಸಂಬಂಧ 78,000 ಕೋಟಿ ಕಲೆಕ್ಟ್ ಮಾಡಿದ್ಯಲ್ಲ ಟೋಲು. ಹೋಗ್ಲಿ, ಯಾವ್ದಾದ್ರು ಒಂದು ಟೌನ್ಶಿಪ್ ಡೆವಲಪ್ಮೆಂಟ್ ಇದೆಯಾ? ಇಲ್ಲ. ಇನ್ನ ರೈತರು ಇನ್ನ ಇದನ್ನೇ ತಗೊಂಡಿಲ್ಲ, ಇನ್ನ ಕೋರ್ಟ್ ಕಲಿತಾವ್ರೆ. 23% ರೈತರು ಅಷ್ಟೇ ತಗೊಂಡ್ರೆ ಪರಿಹಾರ, ಇನ್ನ 67% ರೈತರು ತಗೊಂಡಿಲ್ಲ, ಕೋರ್ಟ್ ಕಲಿತಾ ಇದ್ದಾರೆ. ಈ ಕಡೆ ಅವರೇನು ಬೆಳೆಯಂಗೂ ಇಲ್ಲ. ಯಾವ ರೈತರು ಬಂದು ನಾಳೆ ಟೋಲ್ ಹಾಕಬೋದಲ್ಲ, ಅಲ್ಲಲ್ಲೇ ಅವ್ರಿಗೆ ಪರಿಹಾರ ಕೊಟ್ಟಿಲ್ವಲ್ಲ. ಜಮೀನು ಹೋಗಿರೋರು ನಾಳೆ ಹಾಕೊಳ್ರಿ ಟೋಲ್ ಅಂತ ಹೇಳಿದ್ರೆ ಹಾಕಬೋದಾ? ಜಮೀನು ಹೋಗಿದೆ, ಪರಿಹಾರ ತಗೊಂಡಿಲ್ಲ, ನಾನು ಟೋಲ್ ಹಾಕ್ತಿರೋದು ಹಾಕಬೋದಾ? ಕೊಡ್ತಾರ ಪರ್ಮಿಷನ್? ಈಗ ರೈತರು ಮಧ್ಯದಲ್ಲಿ ಓಡಾಡೋ ಜಾಗ ಸರ್ ಸತ್ತೋಗವ್ರೆ ಎಷ್ಟೋ ಜನ, 2-3 ತಲೆಮಾರು ಸತ್ತೋಗವ್ರೆ. ವಿಡಿಯೋ ನೋಡಿದ್ಮೇಲೆ ಅವ್ರ ಜಾಗ ಮಾರಿ ಅವರೇ ಟೋಲ್ ಕಟ್ಟಂಗ ಆಗ್ಬಿಟ್ಟೈತಿ. ಅಲ್ಲ, ಇದು ನಿಜ, ಇದು ಒಳ್ಳೇದು. ಈಗ ಜಮೀನು ಕೊಟ್ಬಿಟ್ಟು ಅವರೇ ಟೋಲ್ ಕಟ್ಟೋ ಪರಿಸ್ಥಿತಿ ಬಂದಿದೆ. ಯಾರು ಏನು ಒಂದು ಜಮೀನ್ ಕೊಟ್ಟಿದ್ದಾರೆ, ಕಾಂಪನ್ಸೇಷನ್ ತಗೊಂಡಿಲ್ಲ, ಇರೋ ಜಮೀನಲ್ಲಿ ಅವ್ರು ಏನು ಬೆಳಿಲಿಕ್ಕೂ ಆಗ್ತಿಲ್ಲ. ಅಂತಿಮ ಅಧಿಸೂಚನೆ ಆಗಿದೆ. ನೀವೆಲ್ಲ ಬಂದು ಟೋಲ್ ಹಾಕೊಳ್ಳಿ ಅಂತ ನಾನು ಕರೆ ಕೊಡ್ತೀನಿ ರೈತರಿಗೆ. ನೀವು ಒಂದು ಪ್ಲಾಜಾ ಇಡಿ, ಒಂದೊಂದು ಟೋಲ್ ಬೂತ್ ಇಡಿ, ಕಲೆಕ್ಷನ್ ಮಾಡಿ. ಆಗೋದ್ಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿ ಇವ್ರದ್ದು ಅಂತ ಆದ್ಮೇಲೆ ಅವ್ರು ಹೋಗಕ್ಕಿರಲ್ಲ, ಏನು ಮಾಡೋಂಗಿಲ್ಲ. ಲ್ಯಾಂಡ್ ಇವ್ರಿಗೆ ಅಂತ ತೋರಿಸಿರ್ತಾರೆ ನೋಟಿಫಿಕೇಶನ್ ಅಲ್ಲಿ, ಅವ್ರು ಏನ್ ಮಾಡ್ಬೇಕು? ಹೋದೆ ಅದೇ ಕಷ್ಟ ಅವ್ರಿಗೆ. ಅದೇ ಕೃಷ್ಣ ಭಟ್ ಒಂದು ಲ್ಯಾಂಡ್ ತಗೊಂಡ್ಬಿಟ್ರೆ ಗಿರಿನಗರದಲ್ಲಿ, ಅವ್ನಿಗೆ ಅಗ್ರಿಮೆಂಟ್ ಆಗಿ ರಿಜಿಸ್ಟರ್ ಆಗ್ತಿದ್ದಂಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಪೊಲೀಸ್ದವ್ರು ಕಾಲ್ದಲ್ಲಿ ಕಂಟೆಂಪ್ಟ್ ಆಗ್ತಿದ್ದಾರೆ ರಾಮಚಂದ್ರ ರಾಯ್ ಹಿಡ್ಕೊಂಡು ಹೈಕೋರ್ಟ್ ಅಲ್ಲಿ. ಇನ್ನೊಂದು ಉದಾಹರಣೆ ನಡೀತಾ ಇದೆ, ಬಹುಶಃ ಯಾರು ನೋಡ್ಕೊಂಡಿರಲ್ಲ, ನನಗೆ ಆಗಿದೆ ಎಕ್ಸ್ಪೀರಿಯನ್ಸು. ಹೋಗ್ತಾ ಹಿಂಗೆ 7 ಗಂಟೆ 5 ನಿಮಿಷಕ್ಕೆ ಹೋಗ್ತಾ 138 ರೂಪಾಯಿ ಕಟ್ಟಾಗಿದೆ. 10 ನಿಮಿಷಕ್ಕೆ ತಿರ್ಗಾ 138 ರೂಪಾಯಿ ಕಟ್ಟಾಗಿದೆ. ನಾನೇನು ಮಾಡಿದೆ, ಬಂದು ಮೈಸೂರಲ್ಲಿ ನಿಲ್ಲಿಸಿ ಗಾಡಿ ನಿಲ್ಲಿಸ್ಬಿಟ್ಟು ಕೇಳಿದ್ದಕ್ಕೆ ಆ ಮ್ಯಾನೇಜರ್ ನನಗೆ ಏನು ಹೇಳ್ಕೊಟ್ಟ ಗೊತ್ತಾ? ಸರ್, ನೀವು ಇಲ್ಲಿಗೆ ಹೋಗಿ 5ನೇ ನಂಬರ್ ಲೇನ್ಗೆ ಹೋಗಿ ನಿಮಗೆ ಬಂದು ನಮ್ಮವ್ರು ಅಡ್ಜಸ್ಟ್ ಮಾಡಿಕೊಡ್ತಾರೆ, ನಿಮ್ಮದು ದುಡ್ಡು ನಾವು ವಾಪಸ್ ಕೊಡೋಕ್ಕಾಗಲ್ಲ, ನಿಮಗೆ ಕಾಂಪನ್ಸೇಷನ್ ಸಿಗುತ್ತೆ. ಹೆಂಗೆ ಅಂದರೆ ಫ್ರೀ ಎಂಟ್ರಿ. ಇವಾಗ ನಾವು ನೋಡ್ಕೊಂಡಿದ್ದಕ್ಕೆ ಸರಿ ಆಯ್ತು, ಲಕ್ಷಾಂತರ ಜನ ಓಡಾಡ್ತಾರೆ. ಯಾರು ನೋಡ್ತಾರೆ ಸರ್? ನಾವು ಮೊನ್ನೆ ನೋಡಿದ್ದು 5 ನಿಮಿಷಕ್ಕೆ ಕಟ್ಟಾದ್ರೆ ಇದು ಅಗಲ್ ತರೋಡೆ, ಖಂಡಿತವಾಗ್ಲೂ ಇದು ಅಗಲ್ ತರೋಡೆ. ಆಮೇಲೆ ಇನ್ನೊಂದು ನಾನು ನಿಮ್ಮನ್ನೆಲ್ಲ ಇಷ್ಟೇ ಪ್ರಶ್ನೆ ಕೇಳ ಸರ್, ಕೋರ್ಟಲ್ಲಿ ಆರ್ಡರ್ ಆಗಿದೆ, ತಾವೇ ಹೇಳ್ತಾ ಇದ್ದೀರಾ ಕೋರ್ಟಲ್ಲಿ ದುಡ್ಡು ಕಟ್ಬೇಡಿ ಅಂತ. ನಾನು ದುಡ್ಡು ಕಟ್ತೀರಾ ಇಲ್ಲಿ ಬಿಟ್ಟರೆ ಗಲಾಟೆಗಳಾಗತ್ತೆ, ಹೊಡಿಯಕ್ಕೆ ಬರ್ತಾರೆ. ಇಲ್ಲಿ ಜನ ಹೊಡಿಯಕ್ಕೆ ಬರ್ತಾರೆ. ಆಗಿದೆ, ನಮ್ಗೆ ಮಾಡಕ್ ಬಂದಿದ್ದಾರೆ. ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡಿದ ಸರ್. ತಮ್ಮನ್ನ ನಾನು ಕೇಳ್ಕೊಳ್ಳೋದು, ಇದಕ್ಕೆಲ್ಲ ಒಂದು ಅಂತ್ಯ ಆಡಿ, ಅಂತ್ಯ ದಯವಿಟ್ಟು ಆಡಿ ಬನ್ನಿ. ಸರ್ಕಾರ ಮುಂದೆ ಕೂತ್ಕೊಳ್ಳೋದು ಬನ್ನಿ, ಯಾಕೆ ಮಾಡೋದಿಲ್ಲ? ಇಲ್ಲೇ ಇವಾಗ ನಾನು ಎಲ್ಲಾ ಸಾರ್ವಜನಿಕರು ಕೇಳ್ಕೊಳ್ಳೋದು ಇಷ್ಟೇ, ಬಂದು ಹೊಡೆದಾಕ್ಬಿಟ್ಟು ಹೋಗೋಣ ಬನ್ನಿ ಸರ್, ಏನಾಗುತ್ತೆ? ನಾವು ಟೋಲ್ ಕಟ್ಟೋದು ಬೇಡ, ಯಾಕೆ ಟೋಲ್ ಕಟ್ಬೇಕು ನಾವು? ಆಮೇಲೆ ಇನ್ನೊಂದು, ಇಲ್ಲಿಂದ ನೀವು ಮೈಸೂರಿಗೆ 138 ರೂಪಾಯಿ ತಗೊಳ್ತೀರಲ್ಲ, ಇಂಡಿಯಾದಲ್ಲಿ ಎಲ್ಲಿ ಸರ್ ಇದೆ? ನೀವು ಇಲ್ಲಿಂದ ಮೈಸೂರು ಹೋಗೋದಕ್ಕೆ 240 ರೂಪಾಯಿ, ಇಲ್ಲಿಂದ ನಾನು ಮೈಸೂರಿಗೆ ಹೋಗಕ್ಕೆ 130 ರೂಪಾಯಿ ಕಟ್ಬೇಕು. ಇದು ಅಗಲ್ ದೊರಡೆ ಅಲ್ವಾ? ಹೂ ವಿಲ್ ಆಸ್ಕ್ ಆಲ್ ದಿಸ್ ಕ್ವೆಶ್ಚನ್? ನಾವೇನೋ ಕೇಳಕ್ ಹೋದ್ರೆ ಇವರು ತಪ್ಪು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸುಬ್ಬಾರೆಡ್ಡಿ ಅವರು ಇದ್ದಿದ್ರೆ, ಈಗ ಪ್ರೆಸಿಡೆಂಟ್ ಇದ್ದಾರೆ, ಅವ್ರ ಅಪ್ಪ, ಇದು ಗೊತ್ತಾಗ್ತಿದ್ರು. ಸುಬ್ಬಾರೆಡ್ಡಿ ಅವ್ರು ಇದ್ದಿದ್ದಿದ್ರೆ, ಕೆ ಸುಬ್ಬಾರೆಡ್ಡಿ ಇದ್ದಿದ್ರೆ ಇದು ಅಲ್ಲಾಡ್ ಬಿಸಾಕ್ ಕೊಡ್ತಿದ್ರು. ಅವ್ರಿಗೆ ಎಲ್ಲಾ ಪಕ್ಷದಲ್ಲೂ ಜನ ಓಪನ್ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ, ಯಾರನ್ನೊಬ್ರು ಮುಂದೆ ಬರ್ಬೇಕಿಂತ ಅದಕ್ಕೆ ಇಲ್ಲ. ಸರ್ಕಾರ ಇದನ್ನ ಹ್ಯಾಂಡ್ ಓವರ್ ತಗೋಬೇಕು ಸರ್.
ಸರ್ ಹೈಕೋರ್ಟ್ ಹೇಳಿರೋದೇನು ಅವರೇನು ಕಂಟೆಂಪ್ಟ್ ಅಂತ ಹೇಳಿ ಸರ್ಕಾರ ಅಲ್ಲ, ಸರ್ಕಾರದ ವ್ಯಕ್ತಿ ಮುಖ್ಯಮಂತ್ರಿ ಸೆಷನ್ ಅಲ್ಲಿ ಮಾತಾಡ್ಬೇಕಾದ್ರೆ ನೈಸ್ ಕಲ್ಪನೆ ಒಳ್ಳೆ ಯೋಜನೆ ಅಂತ ಈಗಲೂ ಮಾತಾಡ್ತಾರೆ. ಅದೇ ಸರ್ ಇದು ಅನುಕೂಲ ಪಡ್ಕೊಂಡವರು ಅದನ್ನೇ ಮಾತಾಡೋದು, ನೈಸರ್ಗಿಕ ಮಾತಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೈಸ್ ಅವ್ರು ಹೇಳಿದ್ದು 6 ಲೇನ್ ಮಾಡಿ ಅಂತ. ಇಲ್ಲೆಲ್ಲ ಬಂದು ಅವ್ರು 6 ಲೇನ್ ತೋರ್ಬಿಡಿ ನೋಡೋಣ. ಮೊನ್ನೆ 15 ನಿಮಿಷ ಟ್ರಾಫಿಕ್ ಬ್ಲಾಕ್ ಎಲ್ಲ ಮುಂದಗಡೆ ಸೋಂಪುರ 15 ನಿಮಿಷ ಟ್ರಾಫಿಕ್ ಬ್ಲಾಕ್. ನಾನೇ 112 ಕಾಲ್ ಮಾಡಿದೆ. 112 ಕಾಲ್ ಮಾಡಿದ್ಮೇಲೆ ಅಲ್ಲಿ ರಿಪೇರಿ ಮಾಡ್ತಾ ಇದಾರೆ. ಈಗ ಇವರು ಆ ಬ್ರಿಡ್ಜ್ ನ ಅಗಲ ಮಾಡಕ್ ಹೋಗ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲ ಅವರಿಗೆ 6 ಲೇನ್ ಮೀನಿಂಗ್ ಏನು. ಆಮೇಲೆ ಇದಕ್ಕಿಂತ ಮುಂಚೆ ನೀವು 15 ನಿಮಿಷ 15 ನಿಮಿಷ ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ 150 ರೂಪಾಯಿ ಕಟ್ಟೋದು ನೋಡಿ, ನೀವೇ ಹೇಳ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಮುಂಚೆ ಇದ್ದಿದ್ದು ಟಾರ್ ರೋಡ್. ಏನಕ್ಕೆ ನೀವು ಕಾಂಕ್ರೀಟ್ ಹಾಕಲಿಲ್ಲ ಮುಂಚೆ? ಅಗ್ರಿಮೆಂಟ್ ಪ್ರಕಾರ ಕಾಂಕ್ರೀಟ್ ರೋಡ್ ಹಾಕ್ಬೇಕಿತ್ತು. ಸೀರಿಯಸ್ ಇಶ್ಯೂ ಅಲ್ವಾ? ರೋಡ್ ಮಾಡ್ಬೇಕಾದ್ರೂ ರಾಜಕಾಲುವೆಗಳು ಮುಚ್ಚಿಬಿಟ್ಟವ್ರೆ. ಯಾರು ಗೊತ್ತಿಲ್ಲ, ರಾಜಕಾಲುವೆಗಳು ಮುಚ್ಚಿಬಿಟ್ಟವ್ರೆ. ಆಮೇಲೆ ಕೆರೆಗಳು ಹೊಸಿ ಕೆರೆಗಳು ಮುಚ್ಚಿದಾರ. 26,000 ಎಕರೆಯಲ್ಲಿ ಅಷ್ಟೊಂದು ಕೆರೆಗಳು, ಅಷ್ಟೊಂದು ರಾಜಕಾಲುವೆಗಳು. ಮಾಧ್ಯಮ ಇದನ್ನ ಬಿಂಬಿಸಿ, ಇದನ್ನ ಬಿಂಬುದು ಯು ಪೀಪಲ್ ಸ್ಟಾರ್ಟ್ ವಿ ಆರ್ ದೇರ್ ಬಿಹೈಂಡ್ ಯು. ಮಾಧ್ಯಮದವರು ಮಾಡಿದ್ರೆ ಮಾಡ್ಲೇಬೇಕು ನೀವೆಲ್ಲ ಇದನ್ನ. ಸಿನ್ಸಿಯರ್ ರಿಕ್ವೆಸ್ಟ್ ಫಾರ್ ದ ಮಾಧ್ಯಮ. ಇಡೀ ಸ್ಟೇಟ್ ವಿಲ್ ಗೆಟ್ ಅವೇರ್ನೆಸ್ ಅಂಡ್ ಮೋರ್ ಓವರ್ ಎಸ್ಪೆಷಲಿ ಆಲ್ ದ ಬೆಂಗಳೂರಿಯನ್ಸ್. ಬೆಂಗಳೂರಿನ ಜನಗಳಿಗೆ ಆಲ್ಮೋಸ್ಟ್ ಆಲ್ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋರು ಇರ್ತಾರಲ್ಲ, ಅಲ್ಲಿಂದ ಇಲ್ಲಿ ಬರೋರು ಇರ್ತಾರಲ್ಲ, ಎವ್ರಿ ಪಬ್ಲಿಕ್ ವಿಲ್ ನೋ ದಿ ರಿಯಲ್ ಫ್ಯಾಕ್ಟ್. ಆ ಟ್ರೂತ್ ಯಾವಾಗ ಗೊತ್ತಾಗ, ಸತ್ಯ ಗೊತ್ತಾಗ ಅಲ್ಲ, ಒಂದು ಜನರಿಗೆ ಗೊತ್ತು, ಬಟ್ ಆ ಪ್ರಶ್ನೆ ಮಾಡುವಂತ ಮೋಟಿವೇಶನ್ ಬೇಕು. ಈಗ ಮೋಟಿವೇಶನ್ ಬೇಕು. ಈಗ ನನ್ನ ಜೂನಿಯರ್ ಯಾವ ಆರ್ಗ್ಯೂಮೆಂಟ್ ಮಾಡೋದ್ರೆ ಮಾಡ್ತಾರೆ. ನಾನೇ ಬಿಡೋ ನನಗೆ ಅಡ್ಜಸ್ಟ್ಮೆಂಟ್ ತಗೊಂಡ್ರೆ ಅಡ್ಜಸ್ಟ್ಮೆಂಟ್ ತಗೊಂಡ್ರೆ. ನಮ್ಮ ಸೀರಿಯಲ್ ಹಂಗಲ್ಲ. 1 ತಿಂಗಳಿಗೆ ನಾನು 80ಕ್ಕೆ ಬಂದಾಗ 3 ತಿಂಗಳೊಳಗೆ ನಾನೇನು ಮಾಡ್ತೀನಿ ಕರ್ಕೊಂಡು ಶಾಸ್ತ್ರಿ ನಾವೆಲ್ಲ ಆರ್ಗ್ಯುಮೆಂಟು ಭಯ ಪುಕ್ಕ ಅದು ಧೈರ್ಯ ಬಂದ್ಬಿಟ್ರೆ ನೀರ್ಗಿಳಿದ ನಿಜ ಆಗ್ತದೆ. ಸರ್ ಈಗ ಕಡ್ಕೊಂಡು ಹೋಗ್ತಿದಾರಲ್ಲ ಅವ್ರು ನೋಡೋರು ಏನನ್ಸುತ್ತೆ? ಸರ್ ಸಾರ್ವಜನಿಕರಿಗೆ ನಾನು ನೇರವಾಗಿ ಹೇಳ್ತೀನಿ, ದಯಮಾಡಿ ನೀವು ಎಷ್ಟು ದಿನ ಕುರಿಗಳಾಗಿ ಬದುಕ್ತೀರಿ ಅಷ್ಟು ದಿನ ಇಂಥ ವ್ಯವಸ್ಥೆಲೇ ಬದುಕಬೇಕಾಯ್ತದೆ. ನೀವು ಪ್ರಶ್ನೆ ಮಾಡೋ ಹಕ್ಕನ್ನ ಯಾವತ್ತು ನೀವು ಪಡ್ಕೊಳ್ತೀರಿ ಅವತ್ತು ಈ ಸಮಾಜ ಸುಧಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೆ ಈ ದೇಶದ ಮುಖ್ಯ ಹುದ್ದೆ ಎಲ್ಲಿ ತನಕ ಜನ ಎಲ್ಲಿ ತನಕ ಯಾರು ಪ್ರಶ್ನೆ ಮಾಡೇ ಇಲ್ಲ, ಯಾರಿಗೂ ಗೊತ್ತೇ ಇರಲ್ಲ. ಅವ್ರು ಎಬ್ಬಿಸ್ಬೇಕು. ಬುದ್ಧಿ 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 ಅನ್ಕೊಂಡು ಅವಾಗ ಜ್ಞಾನೋದಯ ಆಗುತ್ತೆ ಅವ್ರಿಗೆ. ಅಲ್ಲಿ ತನಕ ಆಗಲ್ಲ. ಅದಕ್ಕೇನಪ್ಪ ಅಂದ್ರೆ ನೀವು ಮಾಧ್ಯಮದವರು ಜನಗಳಿಗೆ ಅವೇರ್ನೆಸ್ ಇಂಥ ಪ್ರೋಗ್ರಾಮ್ ಮಾಡಿ ಎಲ್ಲ ಮಾಡಿ ಇಫ್ ಯು ಮೇಕ್ ಜನಗಳಿಗೆ ಯಾರು ಗೊತ್ತಿರಲ್ಲ. ಈಗೆಲ್ಲೋ ಇರ್ತಾನೆ ಸ್ಟೋರ್ ಕಟ್ಕೊಂಡು ಹೋಗ್ತಾರೆ. ಬಟ್ ನೀವೇನ್ ಮಾಡ್ತೀರಾ? ಜನಗಳ ಲಿಂಕ್ ಮಾಧ್ಯಮದವ್ರು ಯು ಆರ್ ದಿ ಲಿಂಕ್ ಬಿಟ್ವೀನ್ ದಿ ಪಬ್ಲಿಕ್ ಆ್ಯಂಡ್ ದಿ ಗವರ್ಮೆಂಟ್. ಧನ್ಯವಾದ. ನೀವು ಮಾಡಿದ್ರೆ ಮಾತ್ರ ಆಗೋದು. ನೀವು ಮಾಡಿದವ್ರು ಏನು ಮಾಡೋಕ್ಕಾಗಲ್ಲ. ಮಾಧ್ಯಮ ಮಾಡೋದು. ಥ್ಯಾಂಕ್ ಯು. ಓಕೆ.